ಶ್ರೀ ಮಲ್ಲಿಕಾರ್ಜುನ್ ಕಾಂಬ್ಳೆ ಅವರು ತಮ್ಮ 4 ಮಾತುಗಳನ್ನು ಹಾಡಲಿದ್ದಾರೆ. सकल जगदाधाराधिष्ठान परम मंगल स्वरूपनाद परमात्मनिಗೆ ವಂದಿಸುತ್ತಾ ಶ್ರೀ ಆದಿನಾಥ ಪೀಠ ಪರಂಪರಾಗತ ಅಸ್ಮದಾಚಾರ್ಯ ಪರ್ಯಂತರ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ವಂದಿಸುತ್ತಾ ಈ ಇಳಕಲ್ ಗ್ರಾಮದ ಶತಮಾನೋತ್ಸವಕ್ಕೆ ಕಾರಣೀಭೂತರಾದ ಜಗದಾದಿ ಜಗದ್ಗುರು ಶ್ರೀ ಗುರು ದತ್ತಾತ್ರೇಯನ ಅಡಿದಾವರೆಗಳಲ್ಲಿ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಏವಂ ನಮ್ಮ ಕುಲದೇವತೆಯಾಗಿರ್ತಕ್ಕಂಥ ಭಗವಾನ್ ಶ್ರೀ ಜೀವೇಶ್ವರನ ಅಡಿದಾವರೆಗಳಲ್ಲಿಯೂ ಕೂಡ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಯಾವತ್ತು ಈ ಬ್ರಹ್ಮವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂಥ ಶ್ರೀಮನ್ ನಿರಂಜನ ಬ್ರಹ್ಮಸ್ವರೂಪಿ ಕಾಶೀನಾಥ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಕೂಡ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆಯೇ ಅಖಿಲ ಭಾರತದ ಸಕಲಸಾಳಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಅವರೇ ಹಾಗೂ ಕರ್ನಾಟಕದ ಸಕಲಸಾಳಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಭಂಡಾರಿ ಅವರೇ ಮತ್ತು ಇಳಕಲ್ ನಗರದ ಸಕಲಸಾಳಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾರಾಯಣ್ ಡ್ಯೂಟಿ ಅವರೇ ಹಾಗೂ ಅತಿಥಿಯಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಕಾಂಬ್ಳೆ ಅವರೇ ಹಾಗೂ ಶಾಪುರದಿಂದ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಭಂಡಾರಿ ಅವರೇ ಇವರೆಲ್ಲರಿಗೂ ಕೂಡ ನನ್ನ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಮಾತೆಯರೇ ಮಹನೀಯರೇ ಸಮಸ್ತ ಬಾಂಧವರೇ ಎಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೂ ಎಲ್ಲ ಮಹನೀಯರು
ಸಮಾಜದ ಕಳಕಳಿಯ ಬಗ್ಗೆ, ಸಮಾಜದ ಏಳಿಗೆಯ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಹೇಳಿದ್ದಾರೆ. ಅವರಂತೆ ನಾವು ನಡೆಯುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸಮಾಜ ಮುಂದೆ ಬರಬೇಕು. ತಮ್ಮ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಪ್ರಗತಿಯಾಗಿ ಉನ್ನತ ಸ್ಥಾನದಲ್ಲಿ ಇರಬೇಕಂತಕ್ಕಂಥ ಒಂದು ಅಭಿಪ್ರಾಯ ಎಲ್ಲ ಸಮಾಜಕ್ಕೂ ಕೂಡ ಇರುತ್ತದೆ. ಆ ದೃಷ್ಟಿಯಿಂದ ನಮ್ಮ ಸಮಾಜನೂ ಕೂಡ ಹಿಂದೆ ಇಲ್ಲ. ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಕೂಡ ಪ್ರಗತಿ ಸಾಧಿಸ್ತಾ ಇದೆ. ಇದು ನಾವು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯವಾಗಿರುತ್ತದೆ. ಇದರಲ್ಲಿ ಆಗಲೇ ಒಬ್ಬರು ಯುವಕ ತರುಣರು ಕ್ರಿಕೆಟ್ದ ಬಂಧುಗಳು, ನಂತರ ನಮ್ಮ ಸಮಾಜದ ನಾವು ಬಂಧುಗಳು, ಇದನ್ನು ದೇಶದ ಐಕ್ಯತೆಯ ದೃಷ್ಟಿಯಿಂದ ನಾವು ಸರಿಯಾಗಿ ಗಮನ ಇಟ್ಟುಕೊಂಡು ನಾವೆಲ್ಲರೂ ಆ ಸಂದರ್ಭಕ್ಕೆ ಇನ್ನೂ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾವ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಸಣ್ಣ ಆಗಾಗ್ಗೆ ಅವತಾರ ತಾಳಿ ನಮ್ಮ ಸಮಾಜದ ಕಳಕಳಿಯ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಮಹಾತ್ಮರ ಅವರು ಏನು ನಮಗೆ ಉಪದೇಶ ಮಾಡಿದ್ದಾರೆ, ಏನು ಸಂದೇಶ ಪಟ್ಟಿದ್ದಾರೆ, ಅದರಂತೆ ನಡೆಯುವುದು ನಮ್ಮ ಕರ್ತವ್ಯವಾಗಿದೆ. ಈ 5,000 ವರ್ಷದ ಹಿಂದೆ ನಾನು ಆಗಲೇ ಹೇಳಿದ ಹಾಗೆ ಎಲ್ಲ ಸಂಸ್ಕೃತಿಗಳು ಅಳಿದು ಹೋದು, ಮತ್ತೆ ಹೊಸ ಹೊಸ ಸಂಸ್ಕೃತಿಗಳು ಹುಟ್ಟಿದವು. ಆದರೆ ನಮ್ಮ ಹಿಂದೂ ಸಂಸ್ಕೃತಿ ಅಳಿದಿಲ್ಲ, ಅಳಿಯುವುದಿಲ್ಲ. ಸೂರ್ಯ ಚಂದ್ರ ಇರುವವರೆಗೂ ಮಾತ್ರ ನಮ್ಮ ಸಂಸ್ಕೃತಿ ಇರುತ್ತದೆ. ಎಷ್ಟೋ ದಾಳಿಗಳಾದವು, ಎಷ್ಟೋ ಪೆಟ್ಟು ತಿಂದಿವಿ, ಆದ್ರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಅಚ್ಚಳಿಯದೆ ಉಳಿದಿದೆ. ಯಾಕಂದ್ರೆ ಯಾವ ಮೆಸೊಪೊಟೇಮಿಯಾ ಸಂಸ್ಕೃತಿ ಅಳಿದು ಹೋಯಿತು, ಈಜಿಪ್ಟದ ನೈಲ್ ನದಿ ಸಂಸ್ಕೃತಿ ಹೋಯಿತು, ಚೈನಾ ಸಂಸ್ಕೃತಿ ಹೋಯಿತು, ಗ್ರೀಕ್ ಸಂಸ್ಕೃತಿ ಹೋಯಿತು. ಈ ಪ್ರಕಾರವಾಗಿ ಅನೇಕ ಸಂಸ್ಕೃತಿಗಳು ಹೋಗಿ ಮತ್ತೆ ಬೇರೆ ಬೇರೆ ಸಂಸ್ಕೃತಿಗಳು ಬಂದು, ಆದರೆ ನಮ್ಮ ಈ ಭಾರತ ದೇಶದಲ್ಲಿ ಒಂದು ಹಿಂದೂ ಸಂಸ್ಕೃತಿ ಏನಿದೆ ಅಚ್ಚಳಿಯದೆ ಉಳಿದಿದೆ. ಯಾಕಂದ್ರೆ ಇಲ್ಲಿಯ ಮಹಾತ್ಮರೇ ಆ ರೀತಿ ಒಂದು ಅಧ್ಯಾತ್ಮದ ಬುನಾದಿ ಹಾಕಿದ್ದಾರೆ. ಆದ್ದರಿಂದ ಅನೇಕ ಋಷಿಗಳು, ದಾರ್ಶನಿಕರು ಎಲ್ಲ ರೀತಿಯಿಂದ ಸಮಾಜದ ಏಳಿಗೆಯ ಬಗ್ಗೆ ತಮ್ಮ ಅತ್ಯಂತ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿ ಅಚ್ಚಳಿಯದೆ ಉಳಿದಿದೆ. ಆದ್ದರಿಂದ ಈ ಹಿಂದೂ ಶಬ್ದ ಹೇಗೆ ಬಂತು? ಯಾವ ಸಿಂಧೂ ನದಿ, ಆ ಸಿಂಧೂ ನದಿಯ ದಡದ ಮೇಲೆ ಏನು ನಮ್ಮ ಸಂಸ್ಕೃತಿ ಬೆಳೀತು, ಅದು ಪಾರ್ಸಿ ಭಾಷೆಯಿಂದ ಅಪಭ್ರಂಶವಾಗಿ ಸಿಂಧು ಹೋಗಿ ಹಿಂದೂ ಆಯಿತು. ಅಂದರೆ ಹರಪ್ಪ ಸಂಸ್ಕೃತಿ, ಮೊಹೆಂಜೊದಾರೋ ಸಂಸ್ಕೃತಿ, ಇವೆಲ್ಲ ನಾಗರಿಕತೆಗಳು ಏನಿವೆ ಅವು ಸಿಂಧೂ ಸಂಸ್ಕೃತಿ. ಅದು ನದಿಯ ದಂಡೆ ಮೇಲೆ ಮೊಟ್ಟ ಮೊದಲಿಗೆ ಆಗಿರ್ತಕ್ಕಂಥ ನಾಗರಿಕತೆ ಅದು ಸಿಂಧೂ ನದಿಯ ಮೇಲೇನೆ ಆಯಿತು. ಅದರಿಂದ ಅದು ಸಿಂಧೂ ಸಂಸ್ಕೃತಿನೇ ಪಾರ್ಸಿ ಭಾಷೆಯಿಂದ ಅಪಭ್ರಂಶವಾಗಿ ಹಿಂದೂ ಸಂಸ್ಕೃತಿ ಆಯಿತು. ಇದು ಇತಿಹಾಸ ಹೇಳಿಕೊಳ್ಳುತ್ತದೆ. ಅಂತ ಒಂದು ಪರಂಪರೆಯಲ್ಲಿ ಈ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ವೇದಗಳ ಸಂಸ್ಕೃತಿ, ಭಗವದ್ಗೀತೆಯ ಸಂಸ್ಕೃತಿ, ಅನೇಕ ಮಹಾತ್ಮರ ಶರಣರ ವಚನಗಳು, ಅನೇಕ ಜ್ಞಾನದ ಸುಭಾಷಿತಗಳು ಇವೆಲ್ಲ ಅಚ್ಚಳಿಯದೆ ಉಳಿದಿವೆ. ಇದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದನ್ನೇ ನಾವು ಅನುಸರಿಸಿಕೊಂಡು ಮುಂದೆ ಹೋಗಿ ನಾವು ಅಧ್ಯಾತ್ಮದ ಜ್ಞಾನ ತಿಳ್ಕೊಂಡು ನಮ್ಮ ಧರ್ಮದ ಏಳಿಗೆಗಾಗಿ, ನಮ್ಮ ಸಂಸ್ಕೃತಿಯ ಏಳಿಗೆಗಾಗಿ ನಾವೆಲ್ಲರೂ ಒಂದಾಗಬೇಕು. ಈ ಗುರು ಪರಂಪರೆಯಲ್ಲಿ ಗುರು ದತ್ತಾತ್ರೇಯ ಸ್ವಲ್ಪ ಜೀವೇಶ್ವರ ಬಗ್ಗೆ ಹೇಳ್ತಾ ಇದ್ದೇನೆ. ನಮ್ಮ ಸಮಾಜಕ್ಕೆ ಜೀವೇಶ್ವರ ಏನಾಗಿದ್ದಾನೆ? ಕುಲದೇವತೆ ಆಗಿದ್ದಾನೆ.
ಯಾವ ಕುಲಗುರು ದತ್ತಾತ್ರೇಯ ಆಗಿದ್ದಾನೆ. ಇದು ಇತಿಹಾಸ ನಾವು ಸರಿಯಾಗಿ ತಿಳ್ಕೋಬೇಕು. ಪ್ರತಿಯೊಂದು ಸಮಾಜಕ್ಕೆ ತಮ್ಮ ಕುಲದೇವತ ಕುಲಗುರು ಎಲ್ಲಾ ಸಮಾಜದವರಿಗೂ ಕೂಡ ನಡೆದು ಬಂದ ಪರಂಪರೆ. ಆ ಪರಂಪರೆಯಲ್ಲೇ ಪ್ರತಿಯೊಬ್ಬ ಸಮಾಜಕ್ಕೆ ಕುಲದೇವತಾ ಕುಲಗುರು ಇರುತ್ತಾರೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಭಗವಾನ್ ಜೀವೇಶ್ವರರು ಅವರು ಕುಲದೇವತೆ ಆಗಿದ್ದಾರೆ. ಅವರಿಗೆ ಕುಲಗುರು ಅಂದ್ರೇನು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಎರಡು ಸ್ಥಾನದಲ್ಲಿದ್ದಾರೆ, ಕುಲದೇವತಾ ಸ್ಥಾನದಲ್ಲಿ ಮತ್ತು ಕುಲಗುರು ಸ್ಥಾನದಲ್ಲಿ ಕೂಡ ಭಗವಾನ್ ಜೀವೇಶ್ವರ ಇದ್ದಾರೆ. ಆದ್ರೆ ಶ್ರೀ ಗುರು ದತ್ತಾತ್ರೇಯನ ಇದ್ದಾನೆ, ಆತ ಎಲ್ಲ ಸಮಾಜದವರಿಗೂ ಕೂಡ ಗುರು ಸ್ವರೂಪನಾಗಿದ್ದಾನೆ. ಸಂಪೂರ್ಣ ಭಾರತ ದೇಶದಲ್ಲಿಯೇ ಯಾವ ಗುರು ದತ್ತಾತ್ರೇಯ ಎಲ್ಲ ಸಮಾಜದವರಿಗೂ ಕೂಡ ಗುರು ಸ್ವರೂಪ ಆಗಿದ್ದಾರೆ. ಯಾಕಂದ್ರೆ ನಾರಾಯಣನ ಅವತಾರ, ಅದು ಹಂಸದೇವಿಯ ಮಗನಾಗಿರ್ತಕ್ಕಂಥ ದತ್ತಾತ್ರೇಯ ಆತ ಎಲ್ಲ ಸಮಾಜಕ್ಕೆ ಗುರುವಾಗಿದ್ರೂ ಕೂಡ ಇಲ್ಲಿ ನಾನು ಮುಖ್ಯ ವಿಷಯ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಈ ಗುರು ದತ್ತಾತ್ರೇಯ ನೇರವಾಗಿ 3 ಸಮಾಜಕ್ಕೆ ನೇರವಾಗಿ ಸಂಬಂಧ ಇದೆ. ಒಂದು ಏನಿದೆ, ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ. ಯಾವ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಏನಿದೆ, ಅವರ ರಾಜನಾಗಿರ್ತಕ್ಕಂಥ ಕಾರ್ತಿವೀರಾರ್ಜುನ ಅವರಿಗೆ ಗುರುವಾಗಿದ್ದು ಯಾರು? ದತ್ತಾತ್ರೇಯ. ದತ್ತಾತ್ರೇಯ ಯಾವ ತ್ರೈತಾಯುಗದಲ್ಲಿ ಅವನು ಜಗದ್ಗುರು ಆಗಿದ್ದ. ಕೃತಾಯುಗದಲ್ಲಿ ದಕ್ಷಿಣಾಮೂರ್ತಿ ಜಗದ್ಗುರು, ತ್ರೈತಾಯುಗದಲ್ಲಿ ಶ್ರೀ ಗುರು ದತ್ತಾತ್ರೇಯ ಜಗದ್ಗುರು, ದ್ವಾಪಾರಯುಗದಲ್ಲಿ ಭಗವಾನ್ ವೇದವ್ಯಾಸ ಜಗದ್ಗುರು, ಈ ಕಲಿಯುಗದಲ್ಲಿ ತಮ್ಮ ತಮ್ಮ ಸಮಾಜದ ಅನೇಕ ಮಂದಿ ಶಂಕರಾಚಾರ್ಯರು, ಬಸವಣ್ಣ, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಅನೇಕ ಮಹಾತ್ಮರು ತಮ್ಮ ತಮ್ಮ ಸಮಾಜಕ್ಕೆ ಜಗದ್ಗುರು ಆಗಿದ್ದಾರೆ. ಆದರೆ ದತ್ತಾತ್ರೇಯ ವಿಶ್ವಗುರುವಾಗಿದ್ದಾರೆ. ಅಂತ ದತ್ತಾತ್ರೇಯ ನಮ್ಮ ಸಮಾಜಕ್ಕೆ ಕೂಡ ನೇರ ಸಂಬಂಧ ಇದೆ. ಯಾಕಂದ್ರೆ ನಾನು ಇತಿಹಾಸ ಸಂಶೋಧನೆ ಮಾಡಿಕೊಂಡು ಕೆಲವು ಮಾಹಿತಿಗಳು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾವ ರೀತಿ ಸಹಸ್ರಾರ್ಜುನ ಸಮಾಜಕ್ಕೆ ಅವರು ಸೋಮವಂಶ ಕ್ಷತ್ರಿಯ ಸಮಾಜ, ಅವರಿಗೆ ಅವರ ರಾಜನಾಗಿರ್ತಕ್ಕಂಥ ಕಾರ್ತಿವೀರಾರ್ಜುನ ದತ್ತಾತ್ರೇಯನ ಶಿಷ್ಯ. ದತ್ತಾತ್ರೇಯ ಗುರು ಹೇಗೆ ಇದ್ದ ಅಂದ್ರೆ, ಜಗತ್ತಿನಲ್ಲಿ ಶಸ್ತ್ರ ಶಾಸ್ತ್ರ ಎರಡೂ ವಿದ್ಯೆಗಳು ಕಲಿಸಿದ ಗುರು ಅಂದ್ರೆ ದತ್ತಾತ್ರೇಯ ಜಗತ್ತಿನಲ್ಲಿ. ಯಾಕಂದ್ರೆ ಕೆಲವು ಗುರುಗಳು ಕೇವಲ ಶಸ್ತ್ರದ ಗುರುಗಳು ಇದ್ದಾರೆ, ಆದ್ರೆ ಕೆಲವು ಗುರುಗಳು ಶಾಸ್ತ್ರದ ಗುರುಗಳು ಇದ್ದಾರೆ. ಆದ್ರೆ ದತ್ತಾತ್ರೇಯ ಹಾಗೆ ಅಲ್ಲ, ಶಸ್ತ್ರ ಶಾಸ್ತ್ರ ಎರಡನ್ನೂ ಕಲಿಸಿರ್ತಕ್ಕಂಥ ಗುರು ಆತ. ಇಂಥ ಗುರು, ಯಾಕಂದ್ರೆ ನಮ್ಮ ದೇಶ ರಕ್ಷಣೆಗಾಗಿ ನಾವು ಶಸ್ತ್ರನೂ ಬೇಕಾಗ್ತದ, ನಮ್ಮ ಅಧ್ಯಾತ್ಮ ಜ್ಞಾನಕ್ಕಾಗಿ ಶಾಸ್ತ್ರನೂ ಬೇಕಾಗ್ತದ. ಇದು ಎಲ್ಲ ದೇಶಕ್ಕೂ ಸಂಬಂಧ ಇದೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ದೇಶ ರಕ್ಷಣೆಗಾಗಿ ತಮ್ಮ ಸೈನ್ಯವನ್ನು ಇಟ್ಟಿರುತ್ತಾರೆ. ಈ ದೃಷ್ಟಿಯಿಂದ ಇಲ್ಲಿಯೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥದ್ದು ಇದು ಏನಿದೆ ಗುಣಕರ್ಮ ವಿಭಾಗಶಃ, ಇದು ಜಾತಿ ಕರ್ಮ ಅಲ್ಲ. ನಮ್ಮ ನಮ್ಮ ಶರೀರದಲ್ಲೇ ನಮ್ಮ ಭಾಗಗಳಿವೆ. ನಮ್ಮ ದೇಹ ರಕ್ಷಣೆ ಮಾಡುವುದೇ ಇದು ಕ್ಷತ್ರಿಯ ಧರ್ಮ, ಜ್ಞಾನವೇ ಬ್ರಾಹ್ಮಣ ಧರ್ಮ, ವ್ಯಾಪಾರವೇ ವೈಶ್ಯ ಧರ್ಮ, ಕಾಲಿನಿಂದ ನಡೆಯುವುದೇ ಶೂದ್ರ ಧರ್ಮ. ಈ ರೀತಿ ಈ ಶರೀರದಲ್ಲಿ ಇರ್ತಕ್ಕಂಥ ಅದರ ವ್ಯಾಪಾರ, ಅದರ ವ್ಯವಹಾರ ಭಾಗದಿಂದ ಬೇರೆ ಬೇರೆ ಆದರೂ ಕೂಡ ಇಡೀ ಸಮಸ್ತ ಶರೀರ ಏನಿದೆ ಒಂದೇ ಇರುತ್ತದೆ. ಈ ದೃಷ್ಟಿಯಿಂದ ಶ್ರೀ ಗುರು ದತ್ತಾತ್ರೇಯ ನಮ್ಮ ಸಮಾಜಕ್ಕೆ ನೇರವಾಗಿ ಹೇಗೆ ಸಂಬಂಧ ಅಂತಂದ್ರೆ, ಯಾವ ನವನಾಥರು ಮಚ್ಛಿಂದ್ರನಾಥ್, ಗೋರಖನಾಥ್, ಗೈಣಿನಾಥ್, ಕಾನಿಪನಾಥ್, ಜಾಲಂಧರ್ನಾಥ್, ಅಡವಂಗನಾಥ್, ಈ ಪ್ರಕಾರವಾಗಿ ನವನಾಥರು ಏನಿದ್ರು ಇವರು ದತ್ತಾತ್ರೇಯನ ಶಿಷ್ಯರು. ಆ ನಾಥ ಸಂಪ್ರದಾಯ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಅಂತಂದ್ರೆ ಸಿಂದಗಿ ಭೀಮಾಶಂಕರ್, ಗವಾರ ಮಠ ತ್ರಿವಿಕ್ರಮಾನಂದ,
ಅನೇಕರು ಈ ನಾಥ ಸಂಪ್ರದಾಯ ಬಂದ್ರೆ ನಮ್ಮ ಕಲಬುರಗಿದ ಜರಂಗ್ ಮಠ ಏನಿದೆ ಜನಾರ್ದನ್ ಪಂತ್ ಮಹಾರಾಜರು ಅದು ನೇರವಾಗಿ ದತ್ತಾತ್ರೇಯ ಪೀಠಕ್ಕೆ ಸಂಬಂಧ ಇದೆ. ಇದನ್ನ ನಾವು ಸರಿಯಾಗಿ ಈ ಇತಿಹಾಸ ತಿಳ್ಕೋಬೇಕು. ಆದ್ದರಿಂದ ಆ ಜರಂಗ್ ಪೀಠ ಏನಿದೆ ಅದು ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದ್ದು. ಆ ನಾಥ ಸಂಪ್ರದಾಯ ಗುರು ಯಾರು? ದತ್ತಾತ್ರೇಯ. ಈ ಪ್ರಕಾರವಾಗಿ ನಮ್ಮ ಒಂದು ಕಲಬುರಗಿಯ ಒಂದು ಜರಂಗಮಠ ಏನಿತ್ತು ಪೀಠ ಅದು ದತ್ತಾತ್ರೇಯ ಗುರುಪೀಠಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು. ಆದ್ದರಿಂದ ಕೆಲವು ಗುರುಗಳು ಏನಿದ್ದಾರೆ ತಮ್ಮ ತಮ್ಮ ಕುಲಕ್ಕೆ ಸೀಮಿತವಾಗಿದ್ದಾರೆ. ಈ ಗುರುಗಳಿಗೆ ಆ ಸಮಾಜದವರು ಒಪ್ಪಂಗಿಲ್ಲ, ಆ ಸಮಾಜದ ಗುರುಗಳಿಗೆ ಈ ಸಮಾಜದವರು ಒಪ್ಪಂಗಿಲ್ಲ. ತಮ್ಮ ಗುರುಗಳಿಗೆ ಜಯ ಅಪ್ಪನೆ ಅಪ್ಪನೆ ಮಹಾರಾಜರು ಜಯ ಅಂದಂಗ. ಆದ್ರೆ ಕೆಲವು ಗುರುಗಳು ಏನಾಗ್ಯಾರ ಪ್ರತಿಯೊಂದು ಸಮಾಜಕ್ಕೂ ಗುರುಗಳಾಗಿ ಬಿಟ್ಟಿದ್ದಾರೆ. ಈ ಪ್ರಕಾರವಾಗಿ ಅಂತ ಮಹಾನ್ ವ್ಯಕ್ತಿಗಳು ನಾವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ನಮ್ಮ ಸಮಾಜದ ಕುಲಗುರುಗಳಿಗೆ ನಾವು ಮಾನ್ಯತೆ ಕೊಟ್ಟು ಇಡೀ ನಮ್ಮ ಭಾರತ ದೇಶದಲ್ಲಿ ಅವತಾರ ಪುರುಷರಾಗಿ ಎಲ್ಲ ಸಮಾಜಕ್ಕೂ ಗುರುಗಳು ಆಗಿರ್ತಕ್ಕಂಥವು ಯಾರು ಅಂತಂದ್ರೆ ದತ್ತಾತ್ರೇಯ ಒಂದು, ವಿಶ್ವಗುರು ಬಸವಣ್ಣ ಒಂದು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವ್ರು ಸಾಳಿ ಮಹಾತ್ಮೆ ಈ ಜೀವೇಶ್ವರ ಬಗ್ಗೆ ಬಹಳಷ್ಟು ನನಗೆ ಅನೇಕ ಸಂದೇಶಗಳು ಬಂದು ನಾನು ಹೇಳಿದೆ. ಆದ್ರೆ ಯಾವ ಪುರಾಣದಲ್ಲಿ ಕೂಡ ಜೀವೇಶ್ವರನ ಹೆಸರು ಬರ್ತಾ ಇಲ್ಲ. ಆದ್ರೆ ಸಾಳಿ ಯಾವುದು ಮೂಲಸ್ತಂಭ ಪುರಾಣ ನಾ ತಗೊಂಡು ಬಂದಿನಿ, ಇಲ್ಲೇ ನನ್ನ ಹತ್ರನೇ ಇದೆ. ಮೂಲಸ್ತಂಭ ಪುರಾಣದಲ್ಲಿ ಮಾತ್ರ ಎಲ್ಲ ಜಾತಿಯ ಉತ್ಪತ್ತಿ ಇದೆ. ಅದರಲ್ಲಿ ಸಾಳಿಯ ಹೆಸರುಗಳು ಮಾತ್ರ ಅಲ್ಲಿ ಬಂದು ಬಿಟ್ಟಿದೆ. ಆದರೆ ಜೀವೇಶ್ವರನ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ. ಯಾವ ರೀತಿ ಭಗವಾನ್ ಶಿವನ ಜಿಹ್ವೆಯಿಂದ ಹುಟ್ಟಿರ್ತಾನೆ ಜೀವೇಶ್ವರ, ಅದನ್ನು ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ನಾವು ಪಾಲನೆ ಮಾಡಿದ್ರೆ ಆ ನಂಬಿಕೆ ಶ್ರದ್ಧೆನೇ ನಮಗೆ ವರರೂಪವಾಗಿ ನಮಗೆ ಅದು ಅನುಗ್ರಹ ಆಗುತ್ತದೆ. ಆ ರೀತಿಯಿಂದ ಮುಖ್ಯವಾಗಿ ನಾವು ಶ್ರದ್ಧೆ ಇಡಬೇಕು. ನಿಮ್ಮ ಮುಂದೆ ಆಶ್ವಾಸನೆ ಕೊಟ್ಟು, ಯಾಕಂದ್ರೆ ಇನ್ನೂ ಹೇಳ್ತಕ್ಕಂಥ ವಿಷಯಗಳು ಬಹಳ ಇವೆ, ಸಮಯ ಆಯಿತು. ಆಮೇಲೆ ಪುಷ್ಪಗಳನ್ನು ಶ್ರೀಗುರು ದತ್ತಾತ್ರೇಯನ ಚರಣಾರವಿಂದಗಳು ಅರ್ಪಿಸುತ್ತೇನೆ. ಹರಿ ಓಂ ದತ್ತ. ತಮ್ಮ ಪಾಂಡವೇಂದ್ರ ಸ್ವಾಮಿಗಳು ಪಾದಾರಗಳಲ್ಲಿ ನಮಸ್ಕರಿಸುತ್ತಾ ಗಣ್ಯ ಅತಿಥಿಗಳಾದ ಮಾಜಿ ಶಾಸಕರು ಸಮಾಜಸೇವಿ ದೊಡ್ಡ ಪಾಟೀಲ್, ಮುಖ್ಯ ಅತಿಥಿಗಳಾದ ರಮೇಶ್ ಶಿವರಾಮ್ ಮತ್ತು ಚಂದ್ರಕಾಂತ್ ಭಂಡಾರಿ ಮತ್ತು ಜನಾರ್ದನ್ ಬಾಯಿಭಾತೆ ಮತ್ತು ಶ್ರೀಯುತ ನಾರಾಯಣ ಮಲ್ಲಪುತೆ ಹಾಗೂ ಶ್ರೀ ಮಲ್ಲಿಕಾರ್ಜುನ ಕಾಂಬ್ಳೆ ಇವರು ತಮ್ಮ ಅಮ್ಮನ ಮೇಲೆ ಬದಿಗೊತ್ತಿ ನಮ್ಮ ದೇವಸ್ಥಾನ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಆಗಿಸಿಕೊಂಡು ನಮ್ಮ ಸೌಭಾಗ್ಯ. ತಮ್ಮೆಲ್ಲರಿಗೂ ಸಮಾಜದ ಪರವಾಗಿ ಮನಪೂರ್ವಕವಾಗಿ ಧನ್ಯವಾದಗಳು. ಸಮಾಜ ಹಲವಾರು ಬಂಧು ಬಾಂಧವರು ತ್ಯಾಗ ಶ್ರಮದ ಯುವತಿಕವಾಗಿ ಇದು ನಾವೆಲ್ಲ ನಮ್ಮ ದೇವಸ್ಥಾನದ ಯಜಮಾನ ಸುವರ್ಣ ಹೊತ್ತಲ್ಲಿ ಬಂದು ನಿಂತಿರುವುದು ನಮಗೆ ಈಗೆಲ್ಲ ನಮ್ಮ ಪೂರ್ವಜರು ಇಷ್ಟೆಲ್ಲ ಶ್ರಮವಾಗಿ ತ್ಯಾಗ ಬಯಸಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಅವರಿಗೆಲ್ಲ ನಾವು ಸೇರುವಳಿಗಳು ಅನೇಕ ವಿಧಾಯಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಚಟುವಟಿಕೆ ಮೂಲಕ ನಮ್ಮ ಸಮಾಜಕ್ಕೆ ಅತ್ಯಂತ ಗೌರವ ಸ್ಥಾನ ಮಾತ್ರ ನೇಕಾರಿಕೆಯಲ್ಲಿ ನಮ್ಮ ಜನ ಹೆಚ್ಚಾಗಿ ನೇಕಾರಿಕೆ, ಟೇಲರಿಂಗು, ಪೇಂಟಿಂಗು ಹಾಗೂ ಶಿಲ್ಪಕಲೆ, ಈ ಗ್ರ್ಯಾಂಡ್ ಫೋಟೋಗ್ರಾಫಿ, ಈ ಎಲ್ಲ ಕೆಲವು ಗ್ರ್ಯಾಂಡ್ ಗಣ್ಯ ವ್ಯಾಪಾರಗಳಲ್ಲಿ ವಿಶೇಷ ಸ್ಥಾನ ಪಡೆದ ನಮ್ಮ ಸಮಾಜ ಬಾಂಧವರ ಸಾಧನೆ ಸಾಕಷ್ಟು ಇದೆ. ಅವರೆಲ್ಲರ ಸಾಧನೆಗೆ ನಮ್ಮ ಸಮಾಜಗಳು 1983ರಲ್ಲಿ ಆ ಟೈಮ್ನಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಮಂಗಲ ಭವನ ಇದ್ದಿಲ್ಲ. ಬಹಳಷ್ಟು ಮಂಗಲ ಎಲ್ಲ ಹೊರಗಡೆ ಹಾಕ್ತಿದ್ವಿಲ್ಲ, ಮದುವೆಗಳೆಲ್ಲ ಹೊರಗಡೆ ಹಾಕ್ತಿದ್ವಿ. ಹೊರಗಡೆ ಎಲ್ಲ ಬೆಂಡಾಳ ಹೊರದು ನೀರು ಚಿಮಿಸಿ ಎಲ್ಲ ಹಾಕ್ತಿದ್ವು. ಈ ಮಂಗಲ ಭವನ ಆಗಿದ್ದಿಲ್ಲ. ಈ ನಮ್ದೊಂದು ಇನ್ನೊಂದೊಂದು ಆಮೇಲೆ ಅನುಭವ ಬಿಟ್ಟದ್ದು ಯಾವುದೋ ಒಂದಾಯಿತು. ಹೀಗಾಗಿ ಈಗ ಯಾವುದೋ ಮಂಗಲ ಕಾರ್ಯ ಮಾಡಬೇಕಾದ್ರೆ ಬಹಳಷ್ಟು ಅನುಕೂಲ ಆಗಿದೆ. ಈ ಮೊದಲು ವಿಚಾರ ಎಲ್ಲ ಈಗೆಲ್ಲ ಮಂಗಲ ಭವನದ ಎಲ್ಲ ಇರ್ತದೆ. ಮೊದಲೆಲ್ಲ ಭಾಳ ಚಾನ್ಸ್ ಇರ್ತದೆ ಮಂಗಲ ಭವನ. ಯಾರು ಅತಿಥಿಗಳು ಬಂದರೆ ಭಾಳ ಈಗ ಈಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ. ಈ ನಮ್ಮ ಈ ಸಮಾಜದಲ್ಲಿ ನಮ್ಮ ದೇವಸ್ಥಾನ ಯಾವಾಗಲೂ ಆಧ್ಯಾತ್ಮಿಕ ಸತ್ಸಂಗ ಎಲ್ಲ ಕಾರ್ಯಕ್ರಮ ನಡೀತಾ ಇವೆ. ಇದೊಂದು ಈ ನಾವೆಲ್ಲ ಒಬ್ಬರ ಕೇಳಿದ್ದೇವೆ. ಈ ನಮ್ಮ ದೇವಸ್ಥಾನ ಅಡಿಯಲ್ಲಿ ಗರ್ಭಗುಡಿಯಲ್ಲಿ ಕೆಳಗಡೆ ಈ ಹಾಲಿನ ಗ್ರಾಮಗಳು ಇಟ್ಟು ಇವರು ಗಂಗಣ್ಣ ಬಡಿಗೆರೆ ಹೇಳಿದರು.
ಸಾಲಿಗ್ರಾಮ ಇಟ್ಟು ಆ ದೇವಸ್ಥಾನ ಸ್ಥಾಪನೆ ಮಾಡಿದೆ. ಸಾಲಿಗ್ರಾಮ ಅಂದ್ರೆ ಬಹಳ ಮಹತ್ವದ್ದು. ಒಂದು ಶಿವಕಾಲಿ ಸ್ಥಾನ ನರ್ಮದಾ ನದಿಯಲ್ಲಿ ಸಿಗ್ತದೆ, ಒಂದು ವಿಷ್ಣು ಸಾಲಿಗ್ರಾಮ ಗಂಡಿಗೆ ನೇಪಾಳದಲ್ಲಿ ಸಿಗ್ತದೆ. ಇವೆಲ್ಲ ಸಾಲಿಗ್ರಾಮ ಬಹಳ ಪವರ್ಫುಲ್. ಆ ಸಾಲಿಗ್ರಾಮ ಇಟ್ಟು ನಮ್ಮ ದೇವಸ್ಥಾನ ಇದು ಮಾಡಿದ್ದಾರೆ. ಅದಕ್ಕೆ ಈ ನಮ್ಮ ದೇವಸ್ಥಾನ ಬಹಳ ಜಾಗೃತ ದೇವಸ್ಥಾನ. ಈ ಕೆಲವರು ಸಮಾಜವಾಗಿ ಕೆಲವೊಂದು ಪ್ರಾಜೆಕ್ಟ್ ಕಾರ್ಯ ಮಾಡಿ ಎಲ್ಲ ಬಡವರಿಗೆಲ್ಲ ಅನುಕೂಲ ಆಗಿದೆ. ನಮ್ಮ ಸಮಾಜಕ್ಕೆ ಇನ್ನೂ ಬಹಳಷ್ಟು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಸ್ವಲ್ಪ ಇನ್ನೂ ಮುಂದೆ ಬರಬೇಕಂತ ನಾವು ಆರಿಸ್ತೇವೆ. ಮುಖ್ಯ ಈಗ ಹೇಳಬೇಕಂತಂದರೆ, ನಾವು ಶತಮಾನೋತ್ಸವ ಮಾಡುವುದು ಯಾರ ಕಡೆಯಿಂದ, ಯಾರ ಸಲುವಾಗಿ ಶತಮಾನೋತ್ಸವ ದತ್ತಾತ್ರೇಯ ಸಲುವಾಗಿ. ದತ್ತಾತ್ರೇಯ ಶತಮಾನೋತ್ಸವ ಇದು. ದತ್ತಾತ್ರೇಯರು ಯಾರು? ನಮ್ಮಲ್ಲಿ ಹೆಚ್ಚಾಗಿ ಲೌಕಿಕಕ್ಕಿಂತ ಈ ದತ್ತ ಯಾಕ ಗುಡಿಗೆಂಡಾರು ಕಟ್ತಾರ. ಈ ತಮಿಳುನಾಡಿನಲ್ಲಿ ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕಿಂತ ಎತ್ತರ ಯಾರು ಮನೆ ಕಟ್ಟುವುದಿಲ್ಲ. ಎಲ್ಲಿ ನೋಡಿದ್ರೆ ನಮಗೆ ದೇವರು ಕಾಣಬೇಕು, ದೇವರು ನೆನಪಾಗಬೇಕು. ಈ ಕಟ್ಟಿಂದ ಎಲ್ಲ ಕಡೆ ದೇವಸ್ಥಾನ ಮಠ ಮನ್ನ ಮಾಡ್ತಾರೆ. ಅದಕ್ಕೆ ಕಾರಣ ಇದೆ. ಈಗ ಯಾರು ಸಣ್ಣ ಹುಡುಗರು ಇರ್ತಾರೆ, ಈ ದೇವಸ್ಥಾನ ತಾವು ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಈಗೆಲ್ಲ ಮಹತ್ವ ಏನಂತ, ನಾವು ಹುಟ್ಟಿದ್ದ ದೇವರ ನಮಗೆ ಹುಟ್ಟಿದ್ದಾನೆ. ನಾವು ದೇವರ ಕೃತಜ್ಞ ಆಗಬೇಕು. ಇಷ್ಟೇ. ನಾವು ಒಂದು ಋಣ ತೀರಿಸಬೇಕು. ಮಾತೃ ಋಣ, ಪಿತೃ ಋಣ, ಸಮಾಜ ಋಣ, ದೇವತಾ ಋಣ, ಇವೆಲ್ಲ ಋಣಗಳು ನಾವು ತೀರಿಸಬೇಕು. ನಮ್ಮ ಮುಖ್ಯ ಏನಿದೆ, ಆತ್ಮಜ್ಞಾನ ಪಡ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದು. ಈ ದೇಹಕ್ಕೆ ಮನೆಯ ಮುಖ್ಯದ ಅದಕ್ಕೆ ಹುಟ್ಟಿವಿ ನಾವು. ಅದ್ರ ಸಲುವಾಗಿ ಅದನ್ನು ಈ ಲೌಕಿಕದಿಂದ ಪಾರಲೌಕಿಕ ಹೋಗುವುದು ನಾವು. ಮುಖ್ಯ ದೇವರ ಮುಖ್ಯ. ದೇವರ ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೆ ಹೆಚ್ಚಾಗಿ ದೇವರ ಮುಖ್ಯ ಅಂತೇಳಿ ನನ್ನ ದೀಟೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ತಮ್ಮಲ್ಲಿ ಮತ್ತೊಂದು ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯರ ಆಶೀರ್ವಚನಕ್ಕೂ ಪೂರ್ವದಲ್ಲಿ ಎಲ್ಲ ಬೇರೆ ಬೇರೆ ಸಮಾಜದ ಗಣ್ಯರನ್ನು ಗೌರವಿಸ್ತಕ್ಕಂತಹ ಬಹಳ ಪ್ರೀತಿಯ ಕೆಲಸ ನಡೀತಾ ಇದೆ. ಅದಕ್ಕೆ ಅಜ್ಜವ್ರು ಏನ್ ಹೇಳ್ತಾರೆ, ನನ್ನ ಆಶೀರ್ವಚನದ ನಂತರ ಅದನ್ನು ಹಾಕ್ಬೇಕು ಅಂತಕ್ಕಂಥ ಇಚ್ಛೆ ಇರೋದ್ರಿಂದ ದಯವಿಟ್ಟು ಈಗ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಕಾಶಿನಾಥ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಮುರುಘಾ ಮಠ್ ಗುಳೇದಗುಡ್ಡ ಪೂಜ್ಯರಿಂದ ಈಗ ಆಶೀರ್ವಚನ. ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರು ದಿವೇಶ್ವರರನ್ನು, ದತ್ತಾತ್ರೇಯರನ್ನ ಮನೋಮಂದಿರದಲ್ಲಿ ಭಕ್ತಿಯಿಂದ ಸ್ಮರಿಸಿ, ಆರಾಧ್ಯ ಗುರುವರ ಸಮಾಜ ಸಂಜೀವನಿ ಹಾನಗರ ಗುರುಕುಮಾರ ಶಿವರನ್ನು ನೆನೆದು ಇಳಕಲ್ ಮಹಾನಗರದ ಈ ಭವ್ಯ ವೇದಿಕೆ ಮೇಲೆ ಆಸೀನರಾಗಿ ತಮಗೆ ಇತಿಹಾಸದ ಪ್ರಜ್ಞೆಯನ್ನು ಮೂಡಿಸಿರ್ತಕ್ಕಂಥ ಪಂಡಿತರಾಗಿರ್ತಕ್ಕಂಥ ರಂಗಂಪೇಟೆಯ ಸಂಸ್ಕೃತ ಪಂಡಿತರಾಗಿರ್ತಕ್ಕಂಥ ಸನ್ಮಾನ್ಯ ಪೂಜ್ಯ ಜನಾರ್ದನ ಪಾಣಿಭಾಗಿಯವರಲ್ಲಿಯೂ ತಮ್ಮ ಅನುಭವಪರವಾದ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿ ಸಮಾಜದ ಪ್ರೀತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ರವರೇ, ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ಸೊಪ್ಪಳ ಸಾಳಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ, ಕರ್ನಾಟಕ ರಾಜ್ಯ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಭಂಡಾರಿ ಸರ್ ಅವರೇ, ಹಾಗೂ ನಾರಾಯಣಪ್ಪ ಮಂಗಳಪ್ಪ ದಿವಟೆಯವರೇ, ಹಾಗೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕಾಂಬಳೆ ಅವರೇ, ಇಳಕಲ್ ಮಹಾನಗರದ ಸೊಪ್ಪಳ ಸಾಡಿ ನೇಕಾರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ನಾರಾಯಣಪ್ಪ ರಾಮಚಂದ್ರಪ್ಪ ದಿವಟೆಯವರೇ, ಯಾವತ್ತು ಈ ಸೊಪ್ಪಳ ಸಾಡಿ ಸಮಾಜದ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಯುವಕ ಮಂಡಳಿಯವರೇ, ಯುವಕಿಯರೇ, ಶರಣ ತಂದೆ ತಾಯರೇ, ನಿಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಇದೀಗ ತಾನೇ ಈ ವೇದಿಕೆ ಮೇಲೆ ಹನುಮಾನ ಚಾಲಿಸವನ್ನು ಪಠಣ ಮಾಡತಕ್ಕಂಥ ಆ ಮುದ್ದು ಕಂದಮ್ಮಗಳಿಗೆ, ಆ ಮುದ್ದು ಕಂದಗಳಿಗೆ ಜೋರಾಗಿ ಚಪ್ಪಾಳದಲ್ಲಿ ಅಭಿನಂದಿಸಬೇಕು ನೀವೆಲ್ಲ. ಅದೇ ರೀತಿ ನೃತ್ಯದ ಮೂಲಕ ಸ್ವಾಗತವನ್ನು ಮಾಡಿರ್ತಕ್ಕಂಥ ಆ ತಂಗಿಯನ್ನು ಕೂಡ ಜೋರಾಗಿ ಚಪ್ಪಾಳದಲ್ಲಿ ಅಭಿನಂದಿಸಬೇಕು. ಬಹಳ ಸಂತೋಷ. ಶತಮಾನೋತ್ಸವ ಕಾರ್ಯಕ್ರಮ ನೋಡ್ರಿ, ಈ ಗುಡಿಯನ್ನು ಕಟ್ಟತಕ್ಕಂಥವ್ರು ಯಾರು ಅನ್ನೋದು ನಿಮಗೆಲ್ಲ ಗುರುತದ. ಒಂದು 100 ವರ್ಷದ ಹಿಂದೆ 1824ನೇ ಇಸ್ವಿ, ಈಗ 2024 ಈ ಗುಡಿಯನ್ನು ಕಟ್ಟಿದವರು ಯಾರೋ
ಆದ್ರೆ ಸನ್ಮಾನ ಮಾಡಿಸಿಕೊಳ್ಳೋರು ನಾವಾಗಿವೆ ಇಲ್ಲಿ. ನಮ್ಮದು ಕೂಡ ಭಾಗ್ಯ ಅಂತ. ಯಾಕಂದ್ರೆ ಅವರು ಕಟ್ಟಿರ್ತಕ್ಕಂಥ ಗುಡಿಯ ಶತಮಾನೋತ್ಸವದ ಸಾಕ್ಷಿಗೆ ನಾವೆಲ್ಲ ಸಾಕ್ಷಿಯಾಗಿರೋ ನಮ್ಮೆಲ್ಲ ಭಾಗ್ಯ ಅಂತ ಅನ್ನುವಂತಹ ಮಾತನ್ನ ಹೇಳ್ತಾ, ಅಂಥ ಸನ್ಮಾನವನ್ನ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಸುಕ್ಕಳ ಸಾಳಿಯ ಪೂರ್ವಜರಾಗಿರ್ತಕ್ಕಂಥ ಧೋಕ್ರೆಯವರಿರ್ಬೋದು, ದಿವಟೆಯರಿರ್ಬೋದು, ಸಮಾಜ ಬಾಂಧವರಿಗೆ, ಅಂದಿನ ಸಮಾಜ ಬಾಂಧವರಿಗೆ ಜೋರಾಗಿ ಚಪ್ಪಾಳ ತಟ್ಟಿ ಗೌರವಪೂರ್ವಕ ಅಭಿನಂದಿಸಬೇಕು ನಾವೆಲ್ಲ. ಯಾಕಂತ ಕೇಳಿದ್ರೆ ಇತಿಹಾಸವನ್ನು ನೆನಪಿಸ್ಕೊಳ್ಬೇಕಾಗ್ತದೆ ನಾವೆಲ್ಲ. ಒಂದು ಸಮಾಜ ಎದರ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ್ರೆ ಸಂಪತ್ತಿನ ಮೇಲೆ ಅವಲಂಬನೆ ಆಗಿಲ್ಲ. ಇಲ್ಲಿ ಹೋಗ್ತು ಎಂತೆಂಥ ಸಂಪತ್ತು ಇದ್ದವ್ರು ಏನೇನಾಗುತ್ತೋ ಅವ್ರ ಮನೆಗೆ ಯಾರು ಹೋಗಿಲ್ಲ, ಮನೆ ಮಂದಿ ಹೋಗಿಲ್ಲ, JCB ಎತ್ತಿ ಹೋಗಿತ್ತು, ಎಲ್ಲರಿಗೂ ಹೋಗ್ತದೆ. ಅಂದ್ರೆ ಒಂದು ಸಮಾಜದ ಭವಿಷ್ಯ ಸಂಪತ್ತಿನ ಮೇಲೆ ಅವಲಂಬನೆ ಆಗಿಲ್ಲ. ಆ ಸಮಾಜ ಯಾವುದೇ ಇರ್ಬೋದು, ಆ ಸಮಾಜದ ಭವಿಷ್ಯ ಎದರ ಮೇಲೆ ಅವಲಂಬಿತವಾಗಿದೆ ಅಂತ ಕೇಳಿದ್ರೆ ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣದ ಮೇಲೆ ಅವಲಂಬಿತವಾಗಿರ್ತದಂತ. ಜೋರಾಗಿ ಚಪ್ಪಾತಡ್ಬೇಕಿದ್ರಲ್ಲ. ನಮಗೆ ಪೂರ್ಣ ಕುಂಭ ಮಾಡಿ ಸ್ವಾಗತ ಮಾಡಿಕೊಂಡು ಬರುವಾಗ ಅಲ್ಲಿಂದ ಇಲ್ಲಿವರೆಗೆ ದೊಡ್ಡವರು ನಮಸ್ಕಾರ ಮಾಡಿದ್ರು. ಅದೇನು ಬಹಳ ದೊಡ್ಡದಲ್ಲ. ದೊಡ್ಡವರು ನಮಸ್ಕಾರ ಮಾಡೋದು ದೊಡ್ಡದಲ್ಲ. ಏನೋ ಗುರುಗಳು ಬಂದಾರ ನಮಸ್ಕಾರ ಮಾಡ್ಬೇಕಂತ ನೀವು ಮಾಡ್ತೇವೆ, ನಾವು ಕೈ ಮುಗಿತೀವಿ. ಆದ್ರೆ ದಾರಿ ಒಳಗೆ ಚಿಕ್ಕ ಮಕ್ಕಳೇನು ನಮಸ್ಕಾರ ಮಾಡಿದಾರಲ್ಲ, ಸುಕ್ಕಳ ಸಾಳಿ ಸಮಾಜದವರು ಇರ್ಬೋದು, ಬೇರೆ ಸಮಾಜದವರು ಇರ್ಬೋದು, ಆ ವಿದ್ಯಾರ್ಥಿಗಳು ಮಕ್ಕಳು ನಮಸ್ಕಾರ ಮಾಡಿದಾರಲ್ಲ, ಇದು ಸಮಾಜದ ಭವಿಷ್ಯ ಅವಲಂಬನೆ ಅವರ ಮೇಲೆ ಆಗ್ಯದ ಅಂತ. ಒಂದು 100 ವರ್ಷ ಆಗಿದ್ದು ನಮ್ಮ ಪಾಣಿಭಾಷೆ ಪಂಡಿತರು ಇದರ ಇತಿಹಾಸವನ್ನ ಹೇಳಿದ್ರು, ನಾಥ ಪರಂಪರೆ ಅಂತೇಳಿ. ನನಗೂ ಕೂಡ ಖುಷಿ ಅನಿಸ್ತು. ನನ್ನ ಹೆಸರು ಏನದ ನೋಡ್ರಿ, ಮೊದಲ ಕಾಶಿನಾಥ. ಮತ್ತೆ ಈ ಸುಕ್ಕಳ ಸಾಳಿ ಸಮಾಜಕ್ಕೂ ನಮಗೂ ಅವಿನಾಭಾವ ಸಂಬಂಧ. ನಿಮಗೆ ಕಾಕತಾಳಿ ಅನ್ನಂಗಿದೆಲ್ಲ, ಎತ್ತನ ಮಾಮರ ಎತ್ತನ ಕೋಗಿರಿ ಎತ್ತನಿದ ಎತ್ತ ಸಂಬಂಧವೈ ಅನ್ನುವಂಗ ನಾನು ಗುರು ದತ್ತಾತ್ರೇಯರ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಗಾಣಗಾಪುರದ ಪಕ್ಕದ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವ ನಾನು. ನನಗೂ ಕೂಡ ಅಭಿಮಾನ ಅನಿಸ್ತದೆ. ಸೋಲಾಪುರದ ಹಟಗಿ ಮಠದ ವಿದ್ಯಾರ್ಥಿಯಾಗಿ, ಸೋಲಾಪುರದ ಬಡಜನವ ನಾನು, ಸೋಲಾಪುರದ ಹಟಗಿ ಮಠದ ವಿದ್ಯಾರ್ಥಿಯಾಗಿ ಬಹಳಷ್ಟು ವಾರದ ಮನೆ ಊಟ ಏನಾರ ಮಾಡಿದ್ರೆ ನಾನು ಸೋಲಾಪುರ ಸಾಕ್ರೆ ಪೇಟದೊಳಗೆ ಇದ್ದಿರ್ತಕ್ಕಂಥ ಸಾಕರ್ ಪೇಟ್, ಮಂಗಳವಾರ ಪೇಟ್, ಗುರುವಾರ ಪೇಟ್, ಸಮಾಚಾರ ಚೌಕ್ ಅಲ್ಲೆಲ್ಲ ಸುಕ್ಕಳ ಸಾಳಿ ಮನೆಯಾಗ ಉಣ್ಣು ಬೆಳೆದಿರ್ತಕ್ಕಂಥ ಸ್ವಾಮಿ ನಾನು. ನಮಗೂ ಕೂಡ ನಿಮ್ಮ ಸಮಾಜದ ಬಗ್ಗೆ ಬಹಳ ಹೆಮ್ಮೆ ಅದ. ಅದನ್ನು ನಾಥ ಪರಂಪರೆ ಹೇಳಿದರು. ಗುರು ದತ್ತಾತ್ರೇಯರ ತೊಟ್ಟಿನ ಜಯಂತಿ ಕಾರ್ಯಕ್ರಮ ಬಂತೀವಿ ಫಸ್ಟ್ ಹುಣ್ಣಿಮೆಗೆ. ಗುಡಿಯಲ್ಲಿ ಕೂಡ ರಾಮ ಭಾರತಿ ಮಠದೊಳಗ ನಾಳೆ 14, 15ನೇ ತಾರೀಕಿಗೆ ಗುರು ದತ್ತಾತ್ರೇಯ ತೊಟ್ಟಿಲ ಕಾರ್ಯಕ್ರಮ ಬಹಳ ಭವ್ಯವಾಗಿ ನಡೀತಾ ಇರ್ತದೆ. ಅದರ ದಿವ್ಯ ಸಾನ್ನಿಧ್ಯನೂ ಕೂಡ ನಮಗೆ ಕರೆದಿರ್ತಾರೆ ಪ್ರತಿ ವರ್ಷ. ಕಾರಣ ಏನಂತ ಕೇಳಿದ್ರೆ ದತ್ತಾತ್ರೇಯರು ಇಡೀ ವಿಶ್ವದ ಗುರುಗಳು ಹೇಳಿದ್ರಲ್ಲಿ ನಮ್ಮ ಪಾಣಿಭಾಗ್ಯವರು. ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಏಕಕಾಲದೊಳಗೆ ನಾವು ಎಲ್ಲಿಯಾದ್ರೂ ಕಾಣಬೇಕಾದ್ರೆ ದತ್ತಾತ್ರೇಯನ ಸ್ವರೂಪದೊಳಗೆ ಕಾಣಬೇಕು ನಾವೆಲ್ಲ. ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ ಅದ. ಅನೇಕ ಹಿಂದಿನ ಹಿರಿಯರು ಮಾಡಿರ್ತಕ್ಕಂಥ ಒಂದು ದಿವ್ಯ ಭವ್ಯವಾಗಿರ್ತಕ್ಕಂಥ ತ್ಯಾಗ ಅದ, ಇಲ್ಲೆಲ್ಲ ಸಮಾಜ ಸೇವೆ ಅದ. ಇಡೀ ಇಳಕಲ್ಲ ಮಹಾನಗರದೊಳಗ 2 ಅಂತ ಹೇಳಿದ್ರಲ್ಲ, ಪ್ರಥಮವಾಗಿರ್ತಕ್ಕಂಥದ್ದು ವಿಜಯ ಮಹಾಂತೇಶ್ವರ ಗದ್ದುಗೆ, ಆದ್ರ 2ನೇದಾಗಿರ್ತಕ್ಕಂಥದ್ದು ದತ್ತಾತ್ರೇಯ ಮಂದಿರ. ನೋಡಿ, ಅದ್ಭುತವಾಗಿರ್ತಕ್ಕಂತಹ ಮಂದಿರ ಇದೆಲ್ಲ. ಇಳಕಲ್ಲ ಮಹಾನಗರಕ್ಕೆ 2 ಕಣ್ಣಿದ್ದಂಗೆ ಇವೆಲ್ಲ. ಈ ಚಪ್ಪಳಕಟ್ಟು ನೀವು ಇದಕ್ಕೆಲ್ಲ ಅಭಿಮಾನ, ಇದು ಅಭಿಮಾನ. ಅದಕ್ಕೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂಸ್ಕಾರ ಸಿಗುತ್ತು, ಒಬ್ಬ ವಿದ್ಯಾರ್ಥಿಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತು ಅಂದ್ರೆ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಅನೇಕ ಸಲ ನಮಗೆ ಬಹಳ ಫೋನ್ ಮಾಡಿದ್ರು ಅಧ್ಯಕ್ಷರಾದಿಯಾಗಿ, ಏನೋ ಕಾರ್ಯಕ್ರಮದ ಒತ್ತಡದೊಳಗೆ ಅಧ್ಯಕ್ಷ ಸಿಗಲಾಗ್ಯಾರಲ್ಲ ಅಂತ ನಿಮಗೆಲ್ಲ ಅನಿಸಬಹುದು. ಭಕ್ತ ಜಂಗಮ ಭಕ್ತ ಪರಾಧೀನ. ನಾವೆಲ್ಲ ಇಲ್ಲಿ ಕುಂತೀವಿ ಅಷ್ಟು ನಮ್ಮ ಇದಿಲ್ರಿ, ದಾರಿಗಳಿಗೆ ನೋಡ್ರಿ ಎಲ್ಲ ಮತ್ತೆ ಉಡುದಂಗೆ ಎಲ್ಲ. ಅದಕ್ಕೆ ನಮಗೆ ನಿಮಗೆ ಭೇಟಿ ಆಗಕ್ಕಾಗಲಿಲ್ಲ. ಹುಣಗೋದಿಗೆ ಬಂದು ಪ್ರೀತಿಯಿಂದ ಕೇಳಿದ್ರಿ, ನಾನು ಕರೆದು ನೀವು ಬರೋದು ಬೇಡ, ನಾ ಬರ್ತೀನಪ್ಪ ಅಂತ ಹೇಳಿದೆ ನಾನು. ಆದರೂ ಕೂಡ ಬಹಳಷ್ಟು ಪ್ರೀತಿಯಿಂದ ಬಂದು ನಮ್ಮನ್ನ ಆಮಂತ್ರಣ ಮಾಡಿದ್ರೆ, ಆಮಂತ್ರಣ ಮಾಡಿಸ್ಕೊಂಡು ನಾವು ಬರ್ಬೇಕಂತೇನಿಲ್ಲ, ನೀವು ಹಿಡಿದ್ರೆ ಸಾಕಪ್ಪ ಬರ್ತೀವಿ ಅಂತ ಇದ್ರೆಲ್ಲ ಭವ್ಯ ಕಾರ್ಯಕ್ರಮ. ನಿಮ್ಮಲ್ಲಿ ಇದ್ದಿರ್ತಕ್ಕಂಥ ಶಿಸ್ತು, ಸಂಯಮ ಇದೆಲ್ಲ ನೋಡಿದಾಗ ದತ್ತಾತ್ರೇಯರ ಕಾಣ್ತಾರೆ ನಮಗೆಲ್ಲ.
ಎತ್ತೆತ್ತ ನೋಡಿದಳ ತತ್ತ ನೀನೇ ದೇವ ಅಂತ ಬಸವಣ್ಣ ಅನ್ನಂಗ ಎಲ್ಲಿ ನೋಡಿದರೆ ದತ್ತನ ರೂಪವನ್ನ ನಮ್ಮ ಕಣತು ಅಂದ್ರೆ ಇದೇ ವಿಶ್ವರೂಪಿ ದತ್ತನ ಸಾಕ್ಷಾತ್ಕಾರ ಅಂತ ತಿಳ್ಕೊಳ್ತಾನೆ. ಆ ಭಾವ ಬರ್ಬೇಕು ನಮ್ಮ ಜನ. ಅದಕ್ಕೆ ಸಂಸ್ಕಾರ ಬಹಳ ಅವಶ್ಯದ. ಸಂಸ್ಕಾರವೀನ ಪಶು ಸಮಾನ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಧರ್ಮ ಸಂಗ್ರಹ ಮಾಡಬೇಕಾಗಿದೆ. ಇವತ್ತಿನ ದಿನಮಾನ ನಿಮಗೆ ಏನಾಗಿದೆ ಅಂದ್ರೆ ಎಲ್ಲರೂ ಬೆನ್ನು ಹತ್ತೀವಿ ನಾವು. ಓಡುದು 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 ಎಲ್ಲಿ ಓಡಾಕತ್ತೀವಿ ಗುರುತಿಲ್ಲ, ಗುರಿ ಇಲ್ಲದ ಸುಮ್ಮನೆ ಓಡಾಕತ್ತೀವಿ ನಾವೆಲ್ಲ. ಮಾನವ ಜನ ಸಾಫಲ್ಯ ತಿಳ್ಕೋಬೇಕಾದ್ರೆ ಧರ್ಮ ಸಮಾರಂಭಗಳನ್ನು ಮಾಡಬೇಕು. ಇವತ್ತು ಅಂದಿನ ಹಿರಿಯರನ್ನು ನೆನೆಸ್ತೀವಿ. ಮಹಾತ್ಮನಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ, ನಿಮ್ಮ ನೆನಹಾದಾಗಲಿ ಉದಯ ಮರಹಾದಾಗಲಿ ಅಸ್ತಮಾನ ಕೂಡಲ ಸಂಗಮ ದೇವ ಎನ್ನುವಂತೆ ಬಸವವಾಣಿಯಂತೆ ಅಂದು ಕಟ್ಟಿರ್ತಕ್ಕಂತಹ ದೋತ್ರೇಯವರನ್ನು ಇವತ್ತು ನೆನೆಸಿದ ನಾವು ಎದರ ಮೂಲಕ ಅಂತ ಕೇಳಿದ್ರ ಧರ್ಮದ ಕಾರ್ಯವನ್ನ ದತ್ತಾತ್ರೇಯ ಮಂದಿರ ಕಟ್ಟುವುದ್ರ ಮೂಲಕ ಮಾಡ್ಯಾರ ಅಂತೇಳಿ ಇವತ್ತು ಅವರು ಹೋದ್ರು ಕೂಡ ಅವರ ಹೆಸರು ಉಳಿದದು. ಅವ್ರು ಹೋದ್ರು ಕೂಡ ಅವ್ರ ಹೆಸರು ಉಳಿದದ. ಅದಕ್ಕೆ ಸಂಸ್ಕಾರ ಬಹಳ ಮುಖ್ಯ ಅದ. ಅನಿತ್ಯಾನಿ ಶರೀರಾಣಿ ವಿಭವನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಎಲ್ಲಿ ಓಡಾಕತ್ತೀವಿ ಅಂತ ಕೇಳಿದ್ರ ನಾವು ದಿವಸ ಎಲ್ಲಿ ಹೊಂಟಿವಿ ನಾವೆಲ್ಲ ಮೃತ್ಯು ಮನೆಗೆ ಹೊಂಟಿವಂತ, ಸಾವಿನ ಮನೆಯ ಬಾಗಿಲಿಗೆ ಹೊಂಟಿವಂತ. ನಾವು ಸಾವಿನ ಮನೆಯ ಬಾಗಿಲಿಗೆ ಹೊಂಟಿವಂದ್ರೆ ಅದಕ್ಕಿಂತ ಮೊದಲ ಧರ್ಮ ಸಂಗ್ರಹ ಮಾಡಬೇಕು. ಸಾವು ಯಾರಿಗೆ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಸಂಸ್ಕಾರ ಬೇಕು. ಹುಡುಗರ ಸಂಸ್ಕಾರ ಕೊಟ್ಟರು. ಇಂಥ ಒಂದು ದತ್ತ ಮಂದಿರದ ಓದ್ತಿದ್ದ ಪಂಡಿತರಾಗಿರ್ತಕ್ಕಂಥ ಪಾಣಿಭಾತಿಯವರ ಕೈಯೊಳಗೆ ಒಳ್ಳೆಯ ಸಂಸ್ಕೃತ ಜ್ಞಾನವನ್ನು ಓದ್ತಿದ್ದ, ಅಧ್ಯಯನ ಮಾಡ್ತಿದ್ದ. ಅವ ಸಣ್ಣಾಗಿದ್ದಾಗ ಅಲ್ಲಿ ಬಿಟ್ಟಿದ್ರು. ಅವನಿಗೆ ಒಳ್ಳೆಯ ಸಂಸ್ಕಾರ ಸಿಕ್ಕ ಮೇಲೆ ದೊಡ್ಡ ಆಫೀಸರ್ ಆದಂತ. ದೊಡ್ಡ ಆಫೀಸರ್ ಆದ್ಮೇಲೆ ಸನ್ಮಾನ ಕಾರ್ಯಕ್ರಮ ನಡೀತು. ನಮ್ಮ ಸಮಾಜದ ಹುಡುಗ ಬಹಳ ಸಂಸ್ಕಾರದಿಂದ ಕಲ್ತ ನಮ್ಮ ಸಮಾಜದ ದೊಡ್ಡ ಸಾಹೇಬ್ ಆಗ್ಯಾನ, ಕ್ಲಾಸ್ 1 ಆಫೀಸರ್ ಆಗ್ಯಾನ ತಿಳ್ಕೊಂಡು ಸನ್ಮಾನ ಕಾರ್ಯಕ್ರಮ ಮಾಡಿದ್ರು ಅವನಿಗೆ. ಅದು ಸನ್ಮಾನ ಕಾರ್ಯಕ್ರಮ ಹಿಡ್ಕದಾಗ ಅಷ್ಟ ಆಗಲಿಲ್ಲರಿ. ಜಿಲ್ಲಾ ಕ್ಷೇತ್ರವಾಗಿರ್ತಕ್ಕಂಥ ಬಾಗಲಕೋಟೆಗೆ ಅಷ್ಟ ಆಗಲಿಲ್ಲ, ಬೆಂಗಳೂರದಾಗ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ನಾಡಿನ ಹಲಗುರು ಜಲಮೂರ್ತಿಗಳು, ಜಗದ್ಗುರುಗಳು ಎಲ್ಲರೂ ಕೂಡಿ ಸನ್ಮಾನ ಮಾಡಿದ್ರಂತೆ. ಸನ್ಮಾನ ಮಾಡಿದ ಮೇಲೆ ಒಂದು ಬೆಳ್ಳಿಯ ತಾಟ, ಒಂದು ಬೆಳ್ಳಿಯ ಕಿರೀಟ ಅವನ ತಲೆ ಮೇಲೆ ಸನ್ಮಾನಿಗೆಲ್ಲ ನಾವು ಸನ್ಮಾನ ಮಾಡಿದ್ರು, ಎಲ್ಲರಿಗೂ ಮಾಡಿದ್ರಲ್ಲ. ಆ ರೀತಿ ಸನ್ಮಾನ ಮಾಡಿ ಒಂದು ಭಿನ್ನ ಒತ್ತಡ ಪತ್ರವನ್ನು ಬರೆದು, ಸಮರ್ಪಣಾ ಪತ್ರವನ್ನು ಬರೆದು ಆತನ ನಾಮ ಅವನ್ನೆಲ್ಲ ಮಾಡಿರ್ತಕ್ಕಂಥ ಕೆಲಸವನ್ನ ಆತನ ಹೊಗಳಿ ಬರೆದು ಕೊಟ್ಟು ಕಾರಗಡೆ ಕಳಿಸಿದ್ರಂತ. ಮನೆಗೆ ಬಂದು ನಮಸ್ಕಾರ ಮಾಡಿದಂತ ಅವರವ್ಗ, ಯವ್ವ ನನಗೆ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ನಾನು ದೊಡ್ಡ ಸಹಾಯ ಮಾಡಿದ್ದಕ್ಕೆ ಸಮಾಜದವರು ಬಾಂಧವರು ನನಗೆಲ್ಲ ಸನ್ಮಾನ ಮಾಡಿದ್ರು. ಬೆಂಗಳೂರದಾಗ ಆತು ನೋಡು ಬೆಳ್ಳಿ ತಾಟದ, ಬೆಳ್ಳಿ ಕಿರೀಟದ ಅಂತ ಅಂದು ಇಟ್ಟು ನಮಸ್ಕಾರ ಮಾಡಿದಂತ ಅವರವ್ವ ಅಂದ್ರಂತ, ಏನಾದ್ರು ನಿಮ್ಮಪ್ಪನ ಆಗಿಲ್ಲ ಮಗನ ಅಂದ್ರಂತ. ಅವನಿಗೆ ಬಹಳ ಖುಷಿ ಆಯ್ತು. ಹುಡುಗರು ಯಾರಿಗೆ ಸಾಯ್ಬೇಕು, ಏನಾದ್ರು ನಿಮ್ಮಪ್ಪನ ಆಗಿಲ್ಲ ಮಗನ ಅಂದ್ರಂತೆ. ಬಹಳ ಖುಷಿ ಆಯ್ತು. ಇದು ಸನ್ಮಾನ ಅಷ್ಟಕ್ಕೆ ಏನಿದ್ರಲಿಲ್ರಿ. ಮೋದಿಯವರು ಸನ್ಮಾನ ಮಾಡಿದ್ರು ಎಲ್ಲಿ, ದಿಲ್ಲಿ ಒಳಗೆ. ದೊಡ್ಡ ಸಾಹೇಬದಾನೆ ಅಂತ ತಿಳ್ಕೊಂಡು ಮೋದಿಯವರು ಸನ್ಮಾನ ಮಾಡಿದ್ರು. ಹೆಲಿಕಾಪ್ಟರ್ ಮೂಲಕ ಕರೆಸ್ಕೊಂಡ್ರು, ಸನ್ಮಾನ ಮಾಡಿ ಇಲ್ಲಿ ಬೆಳ್ಳಿಯ ಕಿರೀಟ ಇಟ್ಟಿದ್ರು ಬೆಂಗಳೂರದೊಳಗೆ. ಅಲ್ಲಿ ಬಂಗಾರದ ಕಿರೀಟ, ಬಂಗಾರದ ತಾಟ, ಭಿನ್ನ ಒತ್ತಡ ಎಲ್ಲ ಕೊಟ್ಟು ಸನ್ಮಾನ ಮಾಡಿ ವಿಮಾನದಾಗ ತಂದ ಮನೆ ಮುಂದೆ ಇಳಿಸಿದ್ರು. ನೀವು ಬೆಂಗಳೂರಿಗೆ ಕಳಿಸಿ ಮತ್ತೆ ಕಳಿಸಿದ್ರು. ಹೋದ ಅವ್ರವ್ರು ಹೇಳ್ದ, ಇಡೀ ದೇಶಗಳು ನನ್ನಂತಹ ದೊಡ್ಡ ಸಾಹೇಬ ಯಾರಿಲ್ಲ ಅಂತ ತಿಳ್ಕೊಂಡು ನನಗೆ ಉನ್ನತವಾಗಿರ್ತಕ್ಕಂತಹ ಗೌರವವನ್ನು ಕೊಟ್ಟು, ಇಡೀ ದೇಶಗಳು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಯಾರಿಗೆ ಕೊಟ್ಟಿಲ್ಲತ್ತವ ಯವ. ನೋಡು, ದೊಡ್ಡ ದೊಡ್ಡ ಜಗದ್ಗುರುಗಳು ಬಂದ್ರು, ದೊಡ್ಡ ದೊಡ್ಡ ಸಾಹೇಬರು ಬಂದ್ರು, ಪರದೇಶದವರು ಬಂದ್ರು, ಎಲ್ಲರೂ ಬಂದ್ರು, ಸನ್ಮಾನ ಮಾಡಿದ್ರು ಅಂತ ಹೇಳಿ ಅವರವ್ ಹೋಗಿ ನಮಸ್ಕಾರ ಮಾಡಿದ. ಅವರವ್ ಅಂದ್ರು, ಏನಾದ್ರು ನೀನೆ ಮಕ್ಕಳಂಗ ಆಗಿದೆ ಮಗನ ಅಂದ್ರಂತ. ಗಾಬರಿಯಾದ. ಹಬ್ಬಗ ನೋಡಿದಿಲ್ಲವ. ಯಾಕಂತ ಕೇಳಿದ್ರೆ ಗುರುಕುಲ ಪದ್ಧತಿಯೊಳಗ ತಂದೆ ತಾಯಿನ ಬಿಟ್ಟು ಅಲ್ಲಿ ಓದಿಟ್ಟು ಅಂದ್ರೆ ವಿದ್ಯಾಭ್ಯಾಸ ಮುಗಿತನ ಮನೆಗೆ ಬರ್ತಿರ್ಲಿಲ್ಲ. ಅಪ್ಪಗ ನೋಡಿದ್ದಿಲ್ಲ, ಅಪ್ಪ ಯಾರಂತ ಗುರುತಿರ್ಲಿಲ್ಲ. ಮುನಿ ಮನೆ ನಾಗವಜ್ಜಿಗೆ ಹೋಗಿ ಕೇಳ್ದವ, ಅಪ್ಪ ಎಲ್ಲದ, ನಮ್ಮಪ್ಪ ಅಂದ್ರೆ ಯಾರು? ಅಪ್ಪಂತ ಹೆಸರು ಬರ್ತಿತ್ತು ಅಷ್ಟ. ಅಪ್ಪ ಎಲ್ಲದ, ನಮ್ಮಪ್ಪ ಏನು ಮಾಡ್ತಾನ ಅಂತ ಅಂದಾಗ ಅಜ್ಜಿ ಹೇಳಿದ್ರಂತ, ಮಗನ ಮನೆ ಅಜ್ಜಿ, ನಿಮ್ಮಪ್ಪ ವೀರಪ್ಪನ ತಮ್ಮದನ ಅಂತ ಹೇಳಿದ್ರಂತ. ಹಗಲು ದರೋಡೆ ಮಾಡ್ತಿದ್ದ ನಿಮ್ಮಪ್ಪ, ಈಗಾದ್ರೂ ಮಾಡ್ತಾನೆ ನಿಮ್ಮಪ್ಪ, ಹಗಲು ದರೋಡೆ ಮಾಡ್ತಾನ. ಯಾಕೆ ನಿಮ್ಮವ್ ಹಾಗಂತಾರಂದ್ರ, ನೀನು ಒಂದು ಬಂಗಾರದ ಕಿರೀಟ, ಒಂದು ಬೆಳ್ಳಿ ತಾಟ, ಒಂದು ಬೆಳ್ಳಿಯ ಕಿರೀಟ, ಒಂದು ಬಂಗಾರ ತಾಟ ತಂದು ಕೊಡ್ತೀಯಲ್ಲ, ನಿಮ್ಮಪ್ಪ ಚೀಲ ಗಂಟೆ ತಂದು ಸುರುತ್ತಾನ.
ಅದಕ್ಕೆ ಏನಾದ್ರೂ ನೀ ನಿಮ್ಮಪ್ಪ ನಂಗೆ ಆಗಲಿಲ್ಲ ಮಗನ ಅಂತ ನಿಮ್ಮವ್ ಹೀಗೆ ಅನಾಗತ್ತಳ ಅಂತ ಗಾಬರಿ ಅದು. ಆಚಾರ್ಯ ದೇವೋಭವ, ಗುರುದೇವೋಭವ, ಅತಿಥಿ ದೇವೋಭವ, ಮಾತೃದೇವೋಭವ ಅಂದಿರ್ತಕ್ಕಂಥ ಸಂಸ್ಕೃತಿಯ ನಾಡು ನಮ್ಮದು. ತಾಯಿಗೆ ಖುಷಿ ಆಗಬೇಕಲ್ಲ, ತಾಯಿಗೆ ಸಂತೋಷ ಆಗಬೇಕಂದ್ರೆ ನಾನು ಬಂಗಾರ ಭಾಳ ತರಬೇಕಂತ ವಿಚಾರ ಮಾಡ್ದ. ಬಂಗಾರ ಭಾಳ ತರಬೇಕಂತ ಅಂದವ ಏನ್ ಮಾಡ್ತಾನೆ ವಿಚಾರ ಮಾಡಿ ದುಡಿಯಕ್ಕೆ ಹೋಗ್ತಾನೆ, ಬುದ್ಧಿ ಸರಿಗೆ ತಗೊಂಡು ಹೋಗ್ತಾನ್ರಿ, ಲೂಟಿ ಮಾಡಕ್ ಹೋಗ್ತಾನವ. ಇವನು ಕೂಡ ವಿಚಾರ ಮಾಡ್ದ, ಮೊದಲು ನಮ್ಮ ತಾಯಿಗೆ ಸಂತೋಷ ಆಗಬೇಕು. ವೇಷವನ್ನ ಬದ್ಲಿ ಮಾಡಿಕೊಂಡು ಅರಮನೆಗೆ ಹೋದವ, ಬಂಗಾರ ಭಾಳ ತರಬೇಕಲ್ಲ, ಮನೆಯೊಳಗೆ ಬಂಗಾರ ಭಾಳ ಇರಂಗಿಲ್ಲ, ರಾಜನ ಭಂಡಾರದೊಳಗೆ ಬಂಗಾರ ಭಾಳ ಇರ್ತದೆ. ಅರಮನೆಗೆ ಹೋದವ, ಎಲ್ಲ ಸಾಮಾನುಗಳನ್ನ ಕಟ್ಟಿ ಮನೆಗೆ ಬಂದು ತಗೊಂಡ್ಬಂದ, ಬಿಚ್ಚ ನೋಡ್ದ, ಮತ್ತ ಕಟ್ಟಿದ ಗಂಟು ಮತ್ತ ಅರಮನೆಯೊಳಗೆ ಇಟ್ಟು ಬಂದು ಮಲ್ಕೊಂಡವ. ಮುಂಜಾನೆ ಅರಮನೆಯ ಮಂತ್ರಿಗೆ ಗೊತ್ತಾಗಿತ್ತು, ರಾಜಗೆ ಗೊತ್ತಾಗಿದ್ದಿಲ್ಲ. ಕಳತನ ಮಾಡಲಿಕ್ಕೆ ಬಂದಿದ್ರು, ಏನೂ ಸಾಮಾನು ಹೋಗಿಲ್ಲ. ನೋಡ್ರಿ, ಮಂತ್ರಿ ಬಹಳ ಚಲೋ ಇತ್ತಂದ್ರೆ ರಾಜ್ಯ ಸರಿ ನಡೀತೈತಿ, ಸಮಾಜದ ಹಿರಿಯರು ಸರಿ ಇದ್ರು ಸಮಾಜ ಚೆನ್ನಾಗಿ ನಡೀತೈತಿ. ಮಠದ ಸೇವಕ ಚಲೋ ಇತ್ತು ಅಂದ್ರೆ ಮಠದ ಸ್ವಾಮಿಗಳು ಆರಾಮ ಇರ್ತೀವಿ. ಮಂತ್ರಿ ಬಹಳ ಹುಷಾರಿದ್ದ, ಅರಮನೆ ಕಳತನ ಮಾಡ್ಲಿಕ್ಕೆ ಬಂದಿದ್ರು, ಏನೂ ಸಾಮಾನು ಹೋಗಿಲ್ಲ. ನಿಜವಾಗಿ ಕಳತನ ಮಾಡ್ಲಿಕ್ಕೆ ಬಂದವರು ಯಾರಂದಕ್ಕೆ ಹೇಳಿದ್ರ ಅರ್ಧ ರಾಜ್ಯವನ್ನ ಇನಾಮ ಹಾಕಿ ಕೊಡ್ತೀವಿ ಅಂತ ಡಂಗೂರು ಹೊಡಿಸ್ಬಿಟ್ಟು ಊರೊಳಗೆ. ರಾಜ ಗಾಬರಿ ಆದವ, ಮಲ್ಕೊಂಡ ಮುಂಜಾನೆ ಎದ್ದವ, ಏನಪ್ಪ ಮಂತ್ರಿ ಗುರುತಾಗಿರಲ್ಲ ಅಂದವ. ಜೀವುದು ಈಗ ಆಗ್ಯದ ಅಂದವ, ಏನೂ ಸಾಮಾನು ಹೋಗಿಲ್ಲ, ಮತ್ತೆ ಡಂಗರ್ ಯಾಕೆ ಹೊಡಿಸ್ತಿ? ಇಲ್ಲ ಮಹಾಪ್ರಭು, ಅರಮನೆ ಕಳತನ ಮಾಡಕ್ಕೆ ಬಂದಿರ್ತಕ್ಕಂಥ ಸತ್ಯ ಸಂಧ ಯಾರು ಅಂತಕ್ಕಂಥದ್ದನ್ನ ಈ ನಾಡಿಗೆ ತಿಳಿಸಬೇಕಾಗ್ತದ ನಾವು. ಡಂಗೂರು ಹೊಡೆದ ಮೇಲೆ ಅರ್ಧ ರಾಜ್ಯ ಕೊಡ್ತೀವಿ ಅಂದ ತಕ್ಷಣ ಪೋಷಣ ಸಿಗ್ತದ ಅಂದ ತಕ್ಷಣ ಬಹಳ ಜನ ಬರ್ತೈತಿ. ಈಗ ನೋಡ್ರಿ, ಬಸ್ಸಿನಲ್ಲಿ ಜಾಗನೇ ಇಲ್ಲ ಯಾರಿಗೂ, ಐತೇನ? ಬಸ್ಸಿನಲ್ಲಿ ಜಾಗ ಐತಿ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನು ಕಲಘಟಗಿಗೆ ಹೋಗಿದ್ದೆ. ಆ ಕಾರ್ಯಕ್ರಮ ಕೇಳ್ತಿದ್ರು, ನಮ್ಮ ಮನೆಯವರು ಅಜ್ಜರ ಎಂದು ಗ್ಯಾರಂಟಿ ಘೋಷಣೆ ಆಗ್ಯದ ಅಂದ ಆಧಾರ್ ಕಾರ್ಡ್ ತಗೊಂಡು ಹೋದವ್ರು ಇನ್ನೂ ಬಂದಿಲ್ಲ, ನಿಮ್ಗೆ ಎಲ್ಲರೂ ಸಿಕ್ಕರೆ ಆಧಾರ್ ಇದ್ರೆ ತಿಳಿಸ್ರಂದ್ರೆ ಹೇಗೆ ಆಧಾರ ಏನಂತ 4 ಕೇಳು ಪ್ರಧಾನ ಬಂದ. ಕಾರಣ ಏನಂತ ಕೇಳಿದ್ರೆ, ಪುದುಶೆಟ್ಟಿ ಅಂದ್ರೆ ನನಗಿರ್ಲಿ ನಮ್ಮ ಅಪ್ಪರು ಎನ್ನುವಂತ ಜನ ನಾವೆಲ್ಲ ನೆರೆ ಹಾವಳಿ ಬಂದಾಗ ನೋಡ್ಬೇಕು. ಪುದುಶೆಟ್ಟಿ ಅಂದ ತಕ್ಷಣ ಎಷ್ಟೋ ಜನ ನಮ್ಮ ಮೈ ಮೇಲೆ ಟವಲ್ ತಗೊಂಡಿದ್ರು. ಹಳ್ಳಿಗೆ ಹೋಗಿದ್ವಿ ಬಟ್ಟೆ ಅಂತ, ನಾವೆಲ್ಲ ನಮ್ಮ ಮಠದಿಂದ ಬಟ್ಟೆ ತಗೊಂಡು ಹೋಗಿದ್ವಿ, ಕಾಡು ಕಡೆ ತಗೊಂಡು ಹೋಗಿದ್ವಿ ನಾವೆಲ್ಲ. ಅದರ ನಾನು ಮುನುಗಿನಿ ಅಂತ ನಾನು ಟವಲ್ ತಗೊಂಡಿದ್ರು, ಪಡಗ ಒಂದು ಬಾಕಿ ಉಳಿದಿತ್ತು. ಅಂದ್ರೆ ಪುದುಶೆಟ್ಟಿ ಅಂದ್ರೆ ಸಾಕಷ್ಟು ಜನ ಬಂದು ಎಲ್ಲಿ ಅರಮನೆಗೆ ಡಂಗೂರು ಹೊಡಿಸಿದ್ದ, ಏನೂ ಸಾಮಾನು ಹೋಗಿಲ್ಲ. ಕಳತನ ಮಾಡಕ್ಕೆ ಬಂದಿರ್ತಕ್ಕಂಥವ್ರು ಯಾರಂತ ಹೇಳಿದ್ರ ಅರ್ಧ ರಾಜ್ಯವನ್ನ ಕೊಡ್ತೀವಿ ಅಂತ ಡಂಗೂರು ಹೊಡಿಸಿದ. ಒಂದ್ ಕಡೆ ಗಣಮಕ್ಳು ಸಾಲ ಹಾಕಿ ಬಂದ್ರು, ಒಂದ್ ಕಡೆ ಹೆಣ್ಮಕ್ಳು ಸಾಲ ಹಾಕಿ ಬಂದು ನಿಂತರು. ಊರು ತಿಳಿದಾಗ ನಾನು ಕಳತನ ಮಾಡಕ್ಕೆ ಬಂದಿದ್ದೆ ಅಂತ ಎಲ್ಲರೂ ಕೂಗಾಗತ್ತರು. ಮಂತ್ರಿ ಬಹಳ ಜಾಣಿದ್ದವ, ಒಂದು ಲಿಸ್ಟ್ ತಯಾರು ಮಾಡಿದ್ದವ. ಆ ಕಟ್ಟಿದ ಗಂಡಿನೊಳಗೆ ಸಾಮಾನು ಏನದವ ಅನ್ನೋದನ್ನ ಪ್ರತಿಯೊಂದು ಬರೆದಿದ್ದವ. ಈ ಲಿಸ್ಟ್ನಾಗ ಸಾಮಾನುಗಳ ಹೆಸರು ಬರೆದೇನಿ. ಈ ಲಿಸ್ಟ್ ಪ್ರಕಾರ ಯಾರು ಹೇಳ್ತಾರ ಅವ್ರು ನಿಜವಾಗಿ ಕಳ್ತನ ಮಾಡಕ್ ಬಂದಾರ ಅಂತ ತಿಳ್ಕೊಂತೀನಿ ಅಂದವ. ಅವಾಗೆಲ್ಲ ರಂಗಕ್ಕೆ ಸರ್ಕೊಳಗತ್ತವ, ಸ್ವಲ್ಪ ದಾರಿ ಬಿಡ್ರಿ. ಇಲ್ಲೆಲ್ಲ ಅಲ್ಲಿ ಅರಮನೆ ಒಳಗ ಅವ ಬಂದ, ಯಾರು ಕ್ಲಾಸ್ 1 ಆಫೀಸರ್ ಜಿ ಹುಜೂರ್, ನಾ ಕಳ್ತನ ಮಾಡಕ್ ಬಂದಿದ್ದೆ ಅಂದವ. ಅವನಿಗೆ ದಾರಿ ಬಿಡು ಅಂದ್ರು ಅವ ಬಂದವ. ನಾನು ಕಳ್ತನ ಮಾಡಕ್ ಬಂದಿದ್ದೆ, ಕಳ್ತನ ಮಾಡದೆ, ಇಷ್ಟೆಲ್ಲ ಸಾಮಾನುಗಳ ಹೆಸರು ಹೇಳ್ದ. ಕರೆಕ್ಟ್ ಹೌದಪ್ಪ ಅಂದ್ರು. ಹಾಗಾದ್ರೆ ಕಟ್ಟಿದ ಗಂಟು ಅಲ್ಲಿ ಓದಿಟ್ಟು ಮತ್ತೆ ಇಲ್ಲಿ ಯಾಕೆ ತಂದಿಟ್ಟಿ ಅಂತ ಕೇಳಿದ್ರು. ಅವಾಗ ಅವ ಹೇಳ್ದ, ನಾನು ಪಾಣಿಭಾತಿ ಸಂಸ್ಕೃತ ಪಂಡಿತರ ಹತ್ತಿರ ಗುರು ದತ್ತಾತ್ರೇಯ ಗುರುಕುಲದ ಕಲಿತ ಸೊಕ್ಕಳು ಸಾಳಿ ಸಮಾಜ ವಿದ್ಯಾರ್ಥಿ ನಾ ಯಾಕೆ ಕಟ್ಟಿಲ್ಲ ಅಂತ ಕೇಳಿದ್ರ, ಆ ಕಟ್ಟಿದ ಗಂಡಿನೊಳಗ ಒಂದು ಕಾಗದ ಚೀಟ್ ಇತ್ತು, ಅದನ್ನ ಬಿಟ್ಟು ನೋಡಿದೆ, ಬೆಳ್ಳಗಿತ್ತು, ಏನದ ಅಂತ ತಿಳ್ಕೊಂಡು ಸ್ವಲ್ಪ ಟಿವಿಯಾಗಿ ಹಚ್ಕೊಂಡು ನೋಡಿದೆ, ನಾಡಿಗೆ ಹಚ್ಕೊಂಡು ನೋಡಿದೆ, ಅದು ಉಪ್ಪಿನ ಚೀಟ್ ಆಗಿತ್ತು. ಗುರುಕುಲದಾಗ ದತ್ತಾತ್ರೇಯ ಗುರುಕುಲದಾಗ ಏನಕ್ಕೆ ಪಾಠ ಹೇಳಿದ್ರು ಅಂದ್ರೆ, ಉಪ್ಪು ಉಂಡವ್ರ ಮನೆಗೆ 2 ಬಗೆಬಾರದು ಅಂತ ಹೇಳಿದ್ರು. ಅದಕ್ಕೆ ಉಪ್ಪು ಉಂಡವ್ರ ಮನೆಗೆ 2 ಬಗೆಬಾರದು ಅಂತ ತಿಳ್ಕೊಂಡು ಕಟ್ಟಿದ ಗಂಟ ಅಲ್ಲೇ ಇಟ್ಟು ಬಂದ್ ಮಾಡ್ಕೊಂಡೆ ಅಂತ.
ಅರ್ಧ ರಾಜ್ಯಗಳ ಸಂಸ್ಕೃತಿ ಹಾಳಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಭಾರತ ಇರ್ತದೆ ಇಡೀ ವಿಶ್ವದೊಳಗೆ ವಿಶ್ವಗುರು ಅನಿಸಿಕೊಂಡಿರ್ತಕ್ಕಂಥ ಭಾರತ ದೇಶ ಇಡೀ ವಿಶ್ವಕ್ಕೆ ನೋಡ್ರಿ. ಇವತ್ತು ವಿಶ್ವದ ದೊಡ್ಡ ಅಂದ್ರೆ ಅಮೇರಿಕ ಮೋದಿಯವರಿಗೆ ವೀಸಾ ಕೊಟ್ಟಿರಲಿಲ್ಲ, ರದ್ದು ಮಾಡಿ. ಆದ್ರೆ ಅಮೇರಿಕ ಮೋದಿಯವರು ಪ್ರಧಾನಿ ಆಗ್ಯಾರ ಅಂತ ಹೇಳಿ ಅವರಿಗೆ ಸ್ವಾಗತ ಮಾಡಲಿಲ್ಲ. ಅವರು ಮೋದಿಯವರಿಂದ ಇದ್ದಿರ್ತಕ್ಕಂಥ ಧರ್ಮದ ಸಂಸ್ಕೃತಿಯನ್ನು ನೋಡಿ ಅವರಿಗೆ ಸ್ವಾಗತ ಮಾಡ್ತಾರೆ. ಅಂದ್ರೆ ಧರ್ಮ ನಮ್ಮ ಭಾರತ ದೇಶ ಧರ್ಮದ ತಳಹದಿ ಮೇಲೆ ಅದ. ಅಂತ ಧರ್ಮದ ತಳಹದಿ ಮೇಲೆ, ಸಂಸ್ಕಾರದ ತಳಹದಿ ಮೇಲೆ ಇದ್ದಿರ್ತಕ್ಕಂಥ ಈ ಸಕಲಸಾಲಿ ಸಮಾಜದ ಎಲ್ಲ ಬಾಂಧವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಿಮ್ಗೆಲ್ಲರಿಗೂ ಆ ಗುರು ದತ್ತಾತ್ರೇಯರು, ದೇವೇಶ್ವರರು, ವಿಜಯ ಮಹಾಂತೇಶ್ವರರು ಸಕಲಸಾಲಿ ಸಮಾಜಕ್ಕೆ ಬಸವಾದಿಶನರ ಕೃಪಾಶೀರ್ವಾದ ಸದಾಕಾಲ ಇರಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಬರಮಾಡಿಕೊಂಡು ಪ್ರೀತಿಯಿಂದ ಕಂಡು ಬಹಳಷ್ಟು ಗೌರವದಿಂದ ಬರಮಾಡಿಕೊಂಡು ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿಯನ್ನು ಹಂಚಿಕೊಂಡಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಇನ್ನೊಂದು ಶರಣಾರ್ಥಿಗಳನ್ನು ತಿಳಿಸುತ್ತಾ ಎರಡು ಮಾತುಗಳನ್ನು ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ. ಮುಂದಿನ ಕಾರ್ಯಕ್ರಮ ಸನ್ಮಾನ. ನಮ್ಮ ಕಡೆಗೆ ಹೋಗ್ಬಿಟ್ಟು ಆಗಮಿಸಿದಂತ ಬೇರೆ ಸಮಾಜದ ಎಲ್ಲ ಗಣ್ಯಾತಿಗಣ್ಯ ಮಹೋದಯರಿಗೆ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ರಾಘವೇಂದ್ರ ಕಾಳಮುಖಿ ನಡೆಸ್ಕೊಡ್ತಾ ಇದ್ದಾರೆ. ಶ್ರೀ ಗುರು ದತ್ತಾತ್ರೇಯ ದೇವಸ್ಥಾನದ ಶತಮಾನೋತ್ಸವದ ಸಮಾರಂಭಕ್ಕೆ ನಮ್ಮ ಸಮಾಜದ ಕಡೆಗೆ ಹೋಗೊಟ್ಟು ತಮ್ಮ ಅತ್ಯಮೂಲ್ಯ ಸಮಯವನ್ನ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನ ಹಾಗೂ ಮೆರಗನ್ನು ತಂದುಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ಶಿಕ್ಷಣ ತಜ್ಞರು, ನಿವೃತ್ತ ಶಿಕ್ಷಕರಾದಂತಹ ಶ್ರೀ ಬಾಲಕೃಷ್ಣ ಗಜೇಂದ್ರಗಢ ಗುರುಗಳು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಟಿ.ಎಂ. ರಾಮದುರ್ಗ್ ನಿವೃತ್ತ ಶಿಕ್ಷಕರು, ದೇವಾಂಗ ಸಮಾಜ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಶ್ರೀ ಇಂದುಧರ್ ಕಂದಿಕೊಂಡ್ ವಕೀಲರು, ಬೇರೆ ಸಮಾಜದ ಸನ್ಮಾನವನ್ನ ಸ್ವೀಕರಿಸಿದ ಹಾಗೂ ಶ್ರೀ ಪಾಂಡುರಂಗ್ ಚಿಲ್ಲಾಳ್ ಸಕಲಸಾಲಿ ಸಮಾಜ ಬಾಗಲಕೋಟ್ ಬಿಜಾಪುರ ಇವರು ಸಹಿತ ವೇದಿಕೆಗೆ ಬಂದು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಛಾಯಾಗ್ರಾಹಕರಿಗೆ ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಮಹಿಳೆಯರಿಗೆ ಸಕಲಸಾಲಿ ಸಮಾಜ ಎಂಕಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಸಮಾಜದ ಬಂಧುಗಳಿಗೆ ವಿಶೇಷವಾಗಿ ಗೌರವ ಸಮರ್ಪಣೆ. ಸನ್ಮಾನಿತ ಎಲ್ಲ ಅತಿಥಿ ಗಣ್ಯ ಮಹೋದಯರಿಗೆ ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಅಧ್ಯಕ್ಷರಿಗೆ ವೇದಿಕೆಯ ಮೇಲೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಸಿರು ಉಸಿರು ಅನ್ನೋ ನಿಟ್ಟಿನಲ್ಲಿ ನಾವು ಸಸಿಗೆ ನೀರೆರುವುದರ ಮೂಲಕವಾಗಿ ನೀರೆರೆದು ನಾವು ಈಗ ಸಸಿಯನ್ನು ಬೆಳೆಸಿದರೆ ಅದು ನಮ್ಮ ಮುಂದಿನ ಪೀಳಿಗೆಗೆ ಉಸಿರನ್ನು ನೀಡುವುದು ಖಂಡಿತ. ಈ ನಿಟ್ಟಿನಲ್ಲಿ ನಾವು ಹಸಿರಿಗೆ ನೀರೆರೆಯುವುದರ ಮೂಲಕವಾಗಿ ಪರಿಸರವನ್ನು ಉಳಿಸಿ ಎನ್ನುವ ಒಂದು ಅಭ್ಯುದಯವನ್ನು ನಾವು ನಮ್ಮ ಸಮಾಜದ ಮೂಲಕ ಎಲ್ಲ ಹಿರಿಯರ ಕೈಯಾರವಾಗಿ ಮಾಡಿಸ್ತಾ ಇದ್ದೇವೆ. ತಾವು ಚಪ್ಪಾಳೆ ಮೂಲಕವಾಗಿ ಹಿರಿಯರಿಗೆ ಗೌರವ ಸಮರ್ಪಣೆ ಮಾಡಬೇಕು. ಚಂದ್ರಣ್ಣ ಅಪ್ಪ ಅವ್ರ ಮುಖನ ತೆಗೆದು ಗೊತ್ತಾಗಿದ್ದು ಬಡಿಬಳ್ಳಿ ಬಡಗಿಂದ್ರ ಅಲ್ಲಿ ಮ್ಯಾಗ ಹೋಗ್ಬಿಡಿ ಪಾಪ ಕ್ರಿಕೆಟರ್ ಆಡ್ತಾರ ಅವರು. ಮುಖ್ಯವಾಹಿನಿಯಲ್ಲಿ ಶ್ರೀಯುತ ಮಲ್ಲಯ್ಯ ಲಕ್ಕುಂಡಿ ಅವರು ಬರುತ್ತಿದ್ದಾರೆ. ಅವರಿಗೆ ಚಪ್ಪಾಳೆ ಮೂಲಕವಾಗಿ ತಮ್ಮ ಪ್ರೋತ್ಸಾಹಕ ಆಶೀರ್ವಾದ ನೀಡಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಮಹನೀಯರಾದ ಶ್ರೀ ಬಸವರಾಜ್ ಲಕ್ಕುಂಡಿ ಅವರು ಕೂಡ ನಮ್ಮ ಮೆಲೋಡಿಸ್ನಲ್ಲಿ ತಮ್ಮ ಗಾಯನವನ್ನು ಹರಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀಯುತ ಚಂದ್ರಕಾಂತ್ ಭಂಡಾರಿ ಅವರು ಕೂಡ ನಮ್ಮ ಮೆಲೋಡಿಸ್ನಲ್ಲಿ ತಮ್ಮ ಗಾಯನವನ್ನು ಪ್ರಚಾರಪಡಿಸಲಿದ್ದಾರೆ. ಶ್ರೀಯುತ ಪಾಂಡುರಂಗ ಸರೋದೆ ಅವರು ಕೂಡ ಚಪ್ಪಾಳೆ ಮೂಲಕವಾಗಿ ಅವರನ್ನು ಪ್ರೋತ್ಸಾಹಿಸಬೇಕು. ಅದೇ ರೀತಿಯಾಗಿ ವರ್ಷ ಚೌಧರಿ ಅವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದತ್ತಾತ್ರೇಯ ಕ್ಷೀರ್ ಸಾಗರ್, ಮಾರುತಿ ಕ್ಷೀರ್ ಸಾಗರ್, ಸಿದ್ದರಾಮ್ ಸೂರೆ, ಹೀಗೆ ನಮ್ಮ ಕಾಂಬಳೆ ಮೇಡಮ್ ಅವರು ಕೂಡ ಇದ್ದಾರೆ. ಅವರು ಕೂಡ ನಿರ್ಮಲಾ ಕಾಂಬಳೆ ಮೇಡಮ್ ಅವರು, ವನಜಾಕ್ಷಿ ಕೆಂದೋಳಿ ಮೇಡಮ್ ಅವರು ಕೂಡ ಈ ಒಂದು ಮೆಲೋಡಿಸಲ್ಲಿ ಇದ್ದಾರೆ. ಒಟ್ಟು ಇದು ನಮ್ಮ ತಂಡ. ಈ ತಂಡದ ಮೂಲಕವಾಗಿ ಹಂತ ಹಂತವಾಗಿ ತಮಗೆ ಮನೋರಂಜನೆಯನ್ನು ನೀಡಲು ಮೆಲೋಡಿಸ್ ಮೂಲಕವಾಗಿ ತಮ್ಮ ಮುಂದೆ ಇದೀಗ ನಾವು ಗಾಯನ ಆಡಿದ್ದೇವೆ. ಅದಕ್ಕೆ ಗುರು ದತ್ತಾತ್ರೇಯನಲ್ಲಿ ಪಾದದಲ್ಲಿ ಪೊಡಮಟ್ಟು ಇವತ್ತಿನ ಈ ಶತಮಾನೋತ್ಸವದ 3ನೇ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ನಮ್ಮ ಸಮಾಜದ ಯುವಕರು ಎಲ್ಲರೂ ಸೇರಿ ಒಂದು ಮೆಲೋಡಿಯಸ್ ಮಾಡಿದ್ದಾರೆ. ಅವರಿಗೆ ತಾವೆಲ್ಲ ಈ ಸಂದರ್ಭದಲ್ಲಿ ಪ್ರೋತ್ಸಾಹಿಸಬೇಕು ಮತ್ತು ಒಳ್ಳೆ ಸುಂದರವಾಗಿ ಹಾಡುವಂತಹ ಕಲಾತ್ಮಕ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಅವರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಇದೊಂದು ವೇದಿಕೆ ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ಅವರಿಗೆ ಪ್ರೋತ್ಸಾಹಿಸಬೇಕು. ಅವರು ಮುಂದೆ ಇದು ಈ ಪ್ರಾರಂಭ ಮಾಡಿದ್ದಾರೆ, ಮುಂದೆ ಇದರ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ಆಶಿಸುತ್ತೇನೆ. ಈ ಶತಮಾನೋತ್ಸವ ಸಮಾರಂಭದಲ್ಲಿ ಅವರದು ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೆಯಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಮ್ಮ ಸಮಾಜ ಸ್ವತಂತ್ರ ಸಮಾಜದವರು ನಾವು ಇಷ್ಟು ಇವರು ಚೆನ್ನಾಗಿ ಹಾಡ್ತಾರೆ ಅಂತ ಕಲ್ಪನೆ ಇದ್ದಿಲ್ಲ. ಈ ನಿನ್ನೆ ಮೊನ್ನೆ ನೋಡಿ ನಮಗೂ ಭಾಳ ಆಶ್ಚರ್ಯ ಅನಿಸ್ತು. ಇವರು ಇವೊಂದು ಈಗ ಯಶಸ್ವಿಯವರು ಮಾಡ್ದಂಗೆ ಇವರು ಒಂದು 10 ಜನ ಮುಂದೆ ಹರಿದಿದ್ದಾರೆ. ಈಗ ನೀವೆಲ್ಲ ಇವರು ಗಾಯನ ಕೇಳಿ ತಾವೆಲ್ಲ ಸಂತೋಷ ಪಡಬೇಕು. ಇವರು ಮುಂದೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ನಾವೆಲ್ಲ ಆಶೆ ರಸವಂಜನೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನ ನಮ್ಮ ಸಕುಳ ಮೆಲೋಡಿಸ್ ತಂಡದ ಯುವಕರಾದ ಶ್ರೀಯುತ ಮಾರುತಿ ಕ್ಷೀರ್ ಸಾಗರ್ ಅವರು ವಿಘ್ನೇಶ್ವರನ ಹಾಡು ಹಾಡುವುದರ ಮೂಲಕವಾಗಿ ಫಲದಾಯಕ ನಮಗೆ ಶುಭಕಾರಕ, ಫಲದಾಯಕ ನಮಗೆ ಶುಭಕಾರಕ, ಮೊದಲ ಪೂಜೆಯು ನಿನಗೆ ಗಣನಾಯಕ, ಫಲದಾಯಕ ನಮಗೆ ಶುಭಕಾರಕ, ಫಲದಾಯಕ ನಮಗೆ ಶುಭಕಾರಕ, ಮೊದಲ ಪೂಜೆಯು ನಿನಗೆ ಗಣನಾಯಕ, ಫಲದಾಯಕ
ನಮಗೆ ಶುಭಕಾರಕ ಫಲದಾಯಕ ನಮಗೆ ಶುಭಕಾರಕ ಸಫಲ ಕ್ಷೀರಗಳ ಅಭಿಷೇಕ ಮಾಡಿ ಪಂಚಕಜ್ಜಾಯಗಳ ನೈವೇದ್ಯ ನೀಡಿ ಪಂಚಫಲ ಕ್ಷೀರಗಳ ಅಭಿಷೇಕ ಮಾಡಿ ಪಂಚಕಜ್ಜಾಯಗಳ ನೈವೇದ್ಯ ನೀಡಿ ಪ್ರೀತಿ ಪ್ರಿಯನೇ ನಿನಗೆ ಹಾಡಿ ಕೊಂಡಾಡಿ ಗೀತ ಪ್ರಿಯನೇ ನಿನಗೆ ಹಾಡಿ ಕೊಂಡಾಡಿ ಫಲದಾಯಕ ನಮಗೆ ಶುಭಕಾರಕ ಫಲದಾಯಕ ನಮಗೆ ಶುಭಕಾರಕ ಮೊದಲ ಪೂಜೆಯು ನಿನಗೆ ಗಣನಾಯಕ ಫಲದಾಯಕ ನಮಗೆ ಶುಭಕಾರಕ ಮೊದಲ ಪೂಜೆಯು ನಿನಗೆ ಗಣನಾಯಕ ಫಲದಾಯಕ ನಮಗೆ ಶುಭಕಾರಕ ಫಲದಾಯಕ ನಮಗೆ ಶುಭಕಾರಕ ಥ್ಯಾಂಕ್ ಯು ಮೂಷಿಕ ಮಗನ ಮೋದಕ ಜತ ಸಾಮನ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ದೀನ ವಿನಾಯಕ ಪಾದ ನಮಸ್ತೆ ಮೂಷಿಕ ಮಗನ ಮೋದಕ ಜತ ಸಾಮನ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ
tây dùng thấp tòm cái tập cái tòm tây dùng thấp tòm cái tập cái tòm rít tòm cái tập cái tì tấp tì cái tập cái tòm rít tòm cái tập cái tì tấp tì cái tập cái tòm rít tò tì tấp tì 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 tòm rít tòm cái tờ cái tì tấp tì cái tờ cái tòm rít tòm cái tờ cái tì tấp tì cái tờ cái tòm rít tò tì tấp tì 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 tòm rít tòm cái tờ cái tì tấp tì cái tờ cái tòm rít tòm cái tờ cái tì tấp tì cái tờ cái tòm rít tò tì tấp tì 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 ra sẽ tới mình sẽ ra rằng sẽ đi ra sẽ đi tìm ta đi tìm nó tùng nó sẽ đi tìm nó tùng ta thấy của ta đi tìm nó tùng tòm rất của ta 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 cái thằng nó tùng tất cả đi tìm nó tùng đó thì dùng tóc tòm मेरे सपनों की रानी कब आएगी तू, आए रुत मस्तानी कब आएगी तू, बीत जाए जिंदगानी कब आएगी तू, चलिया तू चलिया। मेरे सपनों की रानी कब आएगी तू, आए रुत मस्तानी कब आएगी तू, बीत जाए जिंदगानी कब आएगी तू, चलिया
बागों की कलियां सब रंग रलियां फूट रही है प्यार की गलियां बागों की गलियां सब रंग रलियां फूट रही है इस बंधक से किस दिन गाएगी तू मेरे सपनों की रानी कब आएगी तू आए रुत मस्तानी कब आएगी तू बीती जाए जिंदगानी कब आएगी तू चलिया तू चलिया तू मिल के ನೊಂದತ್ರ
ಗುರು ಕಂಡ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿದ ಅಮರ ಸರಿ ಸರಸ ಪರಮಾನಂದ ಪರಮಾನಂದ ಸರಿಗ ಅಮರ ಸರಿ ಸರಸ ಪರಮಾನಂದ ನಮ್ಮಲ್ಲಿ ಯಾರ್ಯಾರು ಮೊಬೈಲ್ ಇದೆಯಾ ಎಲ್ಲ ಟಾರ್ಚ್ ಆನ್ ಮಾಡಬೇಕು ಪ್ಲೀಸ್, ನಮಗೋಸ್ಕರ ಎಲ್ಲ ಟಾರ್ಚ್ ಆನ್ ಮಾಡಿ ಪ್ಲೀಸ್. ಪುನೀತ್ ರಾಜ್ಕುಮಾರಿಗೆ ಇವ್ರಿಗೆ ಅರ್ಪಣೆ ಮಾಡೋಣ. ಎಸ್, ಇದವ್ರಿಗೆ ದೀಪ ಬೆಳೆದಂಗೆ ಪ್ಲೀಸ್. ನಮ್ಮನ್ನು ಅಗಲಿದ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಇವರಿಗೆ ಇವರಿಗೆ ಅರ್ಪಣೆ ಮಾಡುತ್ತಿರುವ ಆ ಮಲ್ಲ ಹೇಳ್ಕೊಂಡು ಇವರು ಇನ್ನ ಟಾರ್ಚ್ ಬಿಡೋದು. ರೈಟ್, ಸ್ಟಾರ್ಟ್ ಮಾಡ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸನಿಗೆ ಬಂದು ಬೀಳಿಸಿಯ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಎಂದು ಆಟ ನಿಲ್ಲದು. ಹಿರಿಯರ ಇರಲಿ ಬದುಕಿರುವ ಆಕಾಶದ ಕೈಗೆ ನಿನದು ಪ್ರೀತಿಯುತ್ತಿರುವ ಜೊತೆಗೆ ನೀನು ಅಪ್ಪನ ಹಾಗೆ ಅಡ್ಡದ ಕಾಯೋ ವಿನಯತಿಗೆ. ಇನ್ನನು ಪಡೆದ ನಾವು ಕುರಿತ ಕಾಲು ನಗು ನಗುತ್ತ ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಬಂದು ಹೇಳಲಿಕ್ಕೆ ಏನು ಮಾಡಿರುವಾಗ ನಮ್ಮನ್ನು ವಂದಿಸಿದ ಮಲ್ಲಯ್ಯ ಲಕ್ಷ್ಮೀಗೆ ಜೋರಾಟ ಪಾಂಡಿಗೆ ಧನ್ಯವಾದಗಳು. ನನ್ನಲ್ಲಿ ಚೆಲವು ಕಲಿವ ಗುಲಾಬಿ ಹೂವೇ ಒಲವೋ ಚೆಲವು ಒಲವೋ ಚೆಲವು. ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಗೂ ಗಾನಗೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನು ನನ್ನ ಬಳಿ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ತುಣೆಗೆ ತೊರೆಯಲು ತೆರೆಯಲು ಒಬ್ಬನೇ ತೊರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ತಂದೆಯಿಲ್ಲ ನೋಡಿಯಂತೆ ತಂದೆಯಾಗಿ ನೀನು ಬಂದೆ ನಾನು ಅನ್ನೋ ಅಹಂಕಾರ ಸುಟ್ಟು ಬಲ
ಹೊಸ ಜನ್ಮವನ್ನೇ ತಂದೆ ಅರಿವೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೇವವೂ ಒಬ್ಬನೇ ಶಿವನೊಬ್ಬನೇ Thank you.
ಎಲ್ಲ ಬದುಕು ಒಂದು ಒಗಟಿನಂತೆ ಈ ನನ್ನ ಬದುಕಿನಲ್ಲಿ ನನ್ನವರು ಯಾರು ಇಲ್ಲ ನಾನು ಒಬ್ಬವರಟನಂತೆ ಈಗಷ್ಟೇ ಹೀಗಾಷ್ಟೇ ನಾನು ನನ್ನ ಇದಕ್ಕೆ ನನ್ನ ಹೊಡೆದು ಹೊಡೆದು ಹೋದೆ ಮಾತಾಡಲಾರೆ ಮಾತಾಡಲಾರೆ ಅದಕ್ಕೆ ನೀ ಯಾರೇ ಆಗಿರು ನೀನಲ್ಲೇ ಆಗಿರು ನೀನಿಲ್ಲದೆ ಕಾಪಾಡಲಾರೆ ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾನೆ ನನ್ನ ಕೈಗೊಳ್ಳಲು ಯಾರೋ ಗಾಳಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದನಿದ್ದು ಎದ್ದು ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಗಿ ಸುದ್ದಿ ಮಾಡುತ್ತಾರೆ ಹತ್ತಿರ ಬರದೆ ದೂರಾನು ಇರದೆ ಗುಂಡಿಗೆ ಕುಳಿಸಿ ನನ್ನ ಕಾಡುತ್ತಾರೆ ಯಾರೋ ಸಾಧ್ಯದಷ್ಟು ಆ ಒತ್ತಡಗಳ ನಡುವೆ ಇನ್ನೊಮ್ಮೆ ನಾವು ಅದನ್ನ ಹಾಡನ್ನ ನಿಮ್ಮ ಎದುರಿಗೆ ತರ್ತೀವಿ. ಸದ್ಯಕ್ಕೆ ಈ ಮುಂದಿನ ಒಂದು ಹಾಡನ್ನ ಪವಿತ್ರ ಚೌಧರಿ ಪ್ರೋತ್ಸಾಹಿಸಬೇಕು.